ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ HSTR ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಓಲ್ಡ್ ಕ್ವಶನ್ ಪೇಪರ್ 2003ನೇ ಇಸವಿಯಲ್ಲಿ ನಡೆದಂತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಭೌತಶಾಸ್ತ್ರ ಪ್ರಶ್ನೆ ಪತ್ರಿಕೆಯನ್ನ, ಫಿಸಿಕ್ಸ್ ಕ್ವಶನ್ ಪೇಪರ್ ಅನ್ನ ಡೀಟೇಲ್ ಆಗಿ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ನಾವು ನೋಡೋದಾದ್ರೆ, ಸೊ 2003ರಿಂದ 2015 ತನಕ ನಡೆದಂತ HSTR ನೇಮಕಾತಿ ಪರೀಕ್ಷೆಯ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿತ್ತು ಅಂತ ಹೇಳಿದ್ರೆ, ಸೊ ಪೇಪರ್ 1 ಮತ್ತು ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇತ್ತು. ಸೊ ಪೇಪರ್ 1 ಎಲ್ಲರೂ ಕೂಡ ಕಾಮನ್ ಆಗಿರುವಂತಹ ಪೇಪರ್. ಸೊ ಪೇಪರ್ 1 ನಲ್ಲಿ ಇದು ಜನರಲ್ ಪೇಪರ್. ಸೊ ಇದರಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಕಂಪ್ಯೂಟರ್, ಇಂಗ್ಲಿಷ್, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಲಾಗ್ತಿತ್ತು. ಸೊ ಹಾಗೇನೆ ಪೇಪರ್ 2 ಇದು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಪೇಪರ್ ಆಗಿರುವಂತದ್ದು. ಸೊ ಇಲ್ಲಿ ನಮಗೆ ಫರ್ದರ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಒಂದು PM ಮೆಥಡ್ ಅಂತ ಇತ್ತು, ಇನ್ನೊಂದು CB ಮೆಥಡ್ ಅಂತ ಇತ್ತು. PM ಮೆಥಡ್ ಅಂತ ಹೇಳಿದ್ರೆ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್, ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತ 50 ಪ್ರಶ್ನೆಗಳು, ಹಾಗೇನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ 50 ಪ್ರಶ್ನೆಗಳನ್ನ ಕೇಳಲಾಗ್ತಿತ್ತು. ಹಾಗೇನೆ CB ಮೆಥಡ್ ಅಲ್ಲಿ ಬಯಾಲಜಿ ಅಂಡ್ ಕೆಮಿಸ್ಟ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ 55 ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಸೊ ಈ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇತ್ತು. ಸೊ ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಅನ್ನ ಅವರು ಫ್ರೇಮ್ ಮಾಡ್ತಾರೆ, ಸೆಟ್ ಮಾಡ್ತಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಏನೇ ಆಗ್ಲಿ, ಓಲ್ಡ್ ಕ್ವಶನ್ ಪೇಪರ್ ಅನ್ನೋದು ನಾವು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಬಿಡಿಸ್ತಾ ಹೋಗ್ಲೇಬೇಕು, ಅದನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಹಾಗಾಗಿ 2003ರ HSTR ನೇಮಕಾತಿಯ ಫಿಸಿಕ್ಸ್ ಕ್ವಶನ್ ಪೇಪರ್ ಅನ್ನು ನಾನು ಇಲ್ಲಿ ಡೀಟೇಲ್ ಆಗಿ ಸಾಲ್ವ್ ಮಾಡ್ತೇನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ 50 ಪ್ರಶ್ನೆಗಳ ಪೈಕಿ ನಾನು 25 ಪ್ರಶ್ನೆಗಳನ್ನ ಮಾತ್ರ ನಾನು ಇಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ಉಳಿದ 25 ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ನೋಡಿ, ಇಲ್ಲಿ ನಾನು ಕ್ವಶನ್ ಪೇಪರ್ ಅನ್ನ ಇಂಗ್ಲಿಷ್ ನಲ್ಲಿ ಮಾತ್ರ ಟೈಪ್ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ನಮಗೆ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಸೊ ನಾವು PUC ಇಂದ ಆರಂಭವಾಗಿ ಎಲ್ಲವನ್ನು ಕೂಡ ಇಂಗ್ಲಿಷ್ ನಲ್ಲಿ ನಾವು ಕಲಿತೇವೆ. ಸೊ ಹಾಗಾಗಿ ಕನ್ನಡದಲ್ಲಿ ನಮಗೆ ಸರಿಯಾದಂತಹ ಟರ್ಮ್ಗಳು, ಸರಿಯಾದಂತಹ ಪದಗಳು ನಮಗೆ ಸಿಗದೆ ಹೋಗುವುದು. ಹಾಗಾಗಿ ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳು ನೀವು ಸಾಧ್ಯವಾದಷ್ಟು ಇಂಗ್ಲಿಷ್ ಮಾಧ್ಯಮದಲ್ಲೇ ಈ ಎಲ್ಲ ಅಧ್ಯಯನವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿ. ನಮಗೆ ಮೀಡಿಯಂ ಏನು ದೊಡ್ಡ ಕಷ್ಟ ಅಂತೇಳಿ ಅನಿಸುವುದಿಲ್ಲ. ಸೊ ಹಾಗೆ ನಾನು ಕನ್ನಡದಲ್ಲಿ ಕ್ವಶನ್ಸ್ ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ಯಥಾವತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೋಡಿ, ಮೊದಲ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಟೆಲಿಸ್ಕೋಪ್ಸ್ ಕ್ಯಾನ್ ರಿಸೀವ್ ಇನ್ಫಾರ್ಮೇಶನ್ ಫ್ರಮ್ ಎಕ್ಸ್ರೇಸ್ ಅಂಡ್ ಗಾಮಾ ರೇಸ್ ಕಮಿಂಗ್ ಫ್ರಮ್ ಸ್ಪೇಸ್. ಸೊ ಬಾಹ್ಯಾಕಾಶದಿಂದ ಬರುವಂತಹ ಎಕ್ಸ್ರೇ ಮತ್ತು ಗಾಮಾ ವಿಕಿರಣಗಳನ್ನ ಪತ್ತೆ ಹಚ್ಚುವುದಕ್ಕೋಸ್ಕರ ಯಾವ ರೀತಿಯ ದೂರದರ್ಶಕವನ್ನ ಬಳಸಲಾಗ್ತದೆ ಅಂತೇಳಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಮೌಂಟ್ ಪ್ಯಾಲೋಮರ್ ಟೆಲಿಸ್ಕೋಪ್, ಮೌಂಟ್ ಪಾಲೋಮರ್ ದೂರದರ್ಶಕ, ಗೆಲಿಲಿಯನ್ ಟೆಲಿಸ್ಕೋಪ್, ಗೆಲಿಲಿಯನ್ ದೂರದರ್ಶಕ, ಹಾಗೇನೆ ಎಡ್ವಿನ್ ಹಬಲ್ ಟೆಲಿಸ್ಕೋಪ್, ಎಡ್ವಿನ್ ಹಬಲ್ ದೂರದರ್ಶಕ, ನ್ಯೂಟನ್ಸ್ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್, ನ್ಯೂಟನ್ ನ ಪ್ರತಿಫಲಿತ ದೂರದರ್ಶಕ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಾವು ಬಾಹ್ಯಾಕಾಶದಿಂದ ಬರುವಂತಹ ಗಾಮಾ ವಿಕಿರಣಗಳು ಆಗಿರ್ಬೋದು ಅಥವಾ ಎಕ್ಸ್ ಕಿರಣಗಳನ್ನ ನಾವು ಅಧ್ಯಯನ ಮಾಡಬೇಕಿದ್ರೆ ಅದಕ್ಕೆ ವಿಶೇಷವಾಗಿ ವಿನ್ಯಾಸಗೊಳಿಸಲ್ಪಟ್ಟಂತಹ ದೂರದರ್ಶಕದ ಅವಶ್ಯಕತೆ ಇದೆ. ಹಾಗಾಗಿ ಭೂಮಿಯ ವಾತಾವರಣವು ಸ್ವಾಭಾವಿಕವಾಗಿ ಒಳಬರುವಂತಹ ಎಕ್ಸ್ರೇ ಮತ್ತು ಗಾಮಾ ವಿಕಿರಣಗಳನ್ನ ಹೀರಿಕೊಳ್ಳುತ್ತದೆ. ಸೊ ಆದ್ರಿಂದ ಅವುಗಳನ್ನ ವೀಕ್ಷಿಸಲು ನಮಗೆ ಬಾಹ್ಯಾಕಾಶ ದೂರದರ್ಶಕದ ಅವಶ್ಯಕತೆ ಇದೆ, ವಿಶೇಷವಾಗಿ ವಿನ್ಯಾಸಗೊಳಿಸಲ್ಪಟ್ಟಂತಹ ಬಾಹ್ಯಾಕಾಶ ದೂರದರ್ಶಕದ ಅವಶ್ಯಕತೆ ಇದೆ. ಸೊ ಇಲ್ಲಿ ನೀಡಿರುವಂತಹ ಆಯ್ಕೆಗಳಲ್ಲಿ ಇಲ್ಲಿ ಮೌಂಟ್ ಪ್ಯಾಲೋಮರ್ ಟೆಲಿಸ್ಕೋಪ್ ಅನ್ನ ನಾವು ಆಕಾಶಕಾಯಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಬಳಸ್ತೇವೆ. ಹಾಗೆಯೇ ಗೆಲಿಲಿಯನ್ ಟೆಲಿಸ್ಕೋಪ್ ಅನ್ನು ಕೂಡ ನಾವು ಆಕಾಶಕಾಯಗಳನ್ನ ಅಬ್ಸರ್ವ್ ಮಾಡಲಿಕ್ಕೆ, ವೀಕ್ಷಿಸಲಿಕ್ಕೆ ಬಳಸ್ತೇವೆ. ಸೊ ಗೆಲಿಲಿಯನ್ ಟೆಲಿಸ್ಕೋಪ್ ನ ಸಹಾಯದಿಂದ ಗುರುಗ್ರಹದ 4 ಉಪಗ್ರಹಗಳನ್ನ ಕಂಡು ಹಿಡಿದಿರುವಂತದ್ದು. ಸೊ ಈ ಎಡ್ವಿನ್ ಹಬಲ್ ಟೆಲಿಸ್ಕೋಪ್ ಅನ್ನುವಂಥದ್ದು ಬಾಹ್ಯಾಕಾಶದಿಂದ ಬರುವಂತಹ ವಿಕಿರಣಗಳನ್ನ ಅಧ್ಯಯನ ಅದಕ್ಕೋಸ್ಕರನೇ ರಚಿತವಾಗಿರುವಂತಹ ವಿಶೇಷವಾಗಿ ವಿನ್ಯಾಸಗೊಳಿಸಲ್ಪಟ್ಟಂತಹ ಒಂದು ದೂರದರ್ಶಕ ಆಗಿರುವಂತದ್ದು. ಹಾಗಾಗಿ ಬಾಹ್ಯಾಕಾಶದಿಂದ ಬರುವಂತಹ ಎಕ್ಸ್ರೇ ಕಿರಣಗಳು ಹಾಗೂ ಗಾಮಾ ವಿಕಿರಣಗಳನ್ನ ಅಧ್ಯಯನ ನಡೆಸೋಕ್ಕೋಸ್ಕರ, ಆ ಕಿರಣಗಳನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ನಾವು ಎಡ್ವಿನ್ ಹಬಲ್ ಟೆಲಿಸ್ಕೋಪ್ ಅನ್ನುವಂತಹ ಒಂದು ಬಳಕೆ ಮಾಡ್ತೇವೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಆಪ್ಷನ್ 3 ಎಡ್ವಿನ್ ಹಬಲ್ ಟೆಲಿಸ್ಕೋಪ್ ಸರಿಯಾದಂತಹ ಉತ್ತರ ಆಗಿರುವಂತದ್ದು. ಮುಂದಿನ ಪ್ರಶ್ನೆಯನ್ನು ನೋಡಿ, ಇನ್ ಆ ಟ್ರಾನ್ಸಿಸ್ಟರ್ ದ ಕನ್ವೆನ್ಷನಲ್ ಕರೆಂಟ್ ಫ್ಲೋಸ್ ಫ್ರಮ್ ಬೇಸ್ ಟು ಎಮಿಟರ್, ದ ಟ್ರಾನ್ಸಿಸ್ಟರ್ ಈಸ್. ಸೊ ಒಂದು ಟ್ರಾನ್ಸಿಸ್ಟರ್ ನಲ್ಲಿ ಕನ್ವೆನ್ಷನಲ್ ಕರೆಂಟ್ ಅಂದ್ರೆ ಸಾಂಪ್ರದಾಯಿಕ ವಿದ್ಯುತ್ ಪ್ರವಾಹ ಆಧಾರದಿಂದ ಉತ್ಸರ್ಜಕದ ಕಡೆಗೆ ಅದು ಹರಿತಾ ಇದೆ. ಸೊ ಈ
ಟ್ರಾನ್ಸಿಸ್ಟರ್ ಯಾವ ಬಗೆಯ ಟ್ರಾನ್ಸಿಸ್ಟರ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಟ್ರಾನ್ಸಿಸ್ಟರ್ ನಲ್ಲಿ ನೀವು ಗಮನಿಸಬಹುದು ಒಟ್ಟು 2 ಬಗೆಯ ಟ್ರಾನ್ಸಿಸ್ಟರ್ ಗಳನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಒಂದು PNP ಟ್ರಾನ್ಸಿಸ್ಟರ್, ಇನ್ನೊಂದು NPN ಟ್ರಾನ್ಸಿಸ್ಟರ್. ಸೊ ಇದರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅನ್ನು ನೀವು ಇಲ್ಲಿ ಕೇಳಬಹುದು. ಪರೀಕ್ಷೆಯಲ್ಲಿ ಈ ಟ್ರಾನ್ಸಿಸ್ಟರ್ ಗಳ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅನ್ನು ಕೂಡ ಕೇಳಬಹುದು. PNP ಟ್ರಾನ್ಸಿಸ್ಟರ್ ಅಂಡ್ NPN ಟ್ರಾನ್ಸಿಸ್ಟರ್ ಇದರ ಸರ್ಕ್ಯೂಟ್ ಡಯಾಗ್ರಾಮ್ ಮಂಡಲ ಸಂಕೇತವನ್ನು ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿದ್ದೇನೆ ನೋಡಿ. ಸೊ ಈ ರೀತಿ ನಾವು ಒಂದು PNP ಟ್ರಾನ್ಸಿಸ್ಟರ್ ಅನ್ನ ನಾವು ಗುರುತಿಸ್ತೇವೆ. ಸೊ PNP ಅಥವಾ ಯಾವುದೇ ಒಂದು ಟ್ರಾನ್ಸಿಸ್ಟರ್ ಆಗಿರಲಿ, ಸೊ ಪ್ರಮುಖವಾಗಿ ಟ್ರಾನ್ಸಿಸ್ಟರ್ ಅನ್ನುವಂಥದ್ದು 3 ತುದಿಗಳನ್ನ ಒಳಗೊಂಡಿರುವಂತ ಒಂದು ವಿದ್ಯುತ್ ಮಂಡಲ ಆಗಿರುವಂತದ್ದು, ವಿದ್ಯುತ್ ಮಂಡಲ ಸರ್ಕ್ಯೂಟ್ ಅಂತ ಹೇಳಿರ್ಬೋದು, ಒಳಗೊಂಡಿದೆ. ಸೊ ಟ್ರಾನ್ಸಿಸ್ಟರ್ 3 ತುದಿಗಳನ್ನ ಒಳಗೊಂಡಿದೆ. ಇಟ್ ಹ್ಯಾಸ್ 3 ಟರ್ಮಿನಲ್ಸ್. ಸೊ ಎಮಿಟರ್ ಅಂದ್ರೆ ಉತ್ಸರ್ಜಕ, ಸೊ ನೆಕ್ಸ್ಟ್ ಬೇಸ್ ಅಂದ್ರೆ ಆಧಾರ, ಇನ್ನೊಂದು ಕಲೆಕ್ಟರ್ ಅಂದ್ರೆ ಸಂಗ್ರಾಹಕ. ಈ ರೀತಿಯ 3 ತುದಿಗಳನ್ನ ನಾವು ಕಾಣಬಹುದು. ದೇರ್ ಆರ್ 3 ಟರ್ಮಿನಲ್ಸ್. ಸೊ ಈ 3 ತುದಿಗಳು ಕೂಡ ಪ್ರತ್ಯೇಕವಾದಂತಹ ಕಾರ್ಯವನ್ನು ನಿರ್ವಹಿಸ್ತವೆ. ಸೊ ಇಲ್ಲಿ ಎಮಿಟರ್ ಚಾರ್ಜ್ ಗಳನ್ನ ಎಮಿಟ್ ಮಾಡ್ತದೆ. ಸೊ ಈ ಎಮಿಟ್ ಮಾಡಿದಂತಹ ಚಾರ್ಜ್ ಅನ್ನ ಅದು ಬೇಸಿಗೆ ಹರಿತದೆ, ಅಂದ್ರೆ ಆಧಾರಕ್ಕೆ ಹರಿತದೆ. ಸೊ ಈ ಬೇಸ್ ನಲ್ಲಿ ಹರಿದಂತಹ ಚಾರ್ಜ್ ಅದು ಕಲೆಕ್ಟರ್ ಅಲ್ಲಿ ಕಲೆಕ್ಟ್ ಆಗ್ತದೆ, ಸಂಗ್ರಹ ಆಗ್ತದೆ. ಹಾಗಾಗಿ ಇದನ್ನ ಕಲೆಕ್ಟರ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ in a transistor the conventional current flows from base to emitter. ಸೊ ಆಧಾರದಿಂದ ಎಮಿಟರ್ಗೆ ಕರೆಂಟ್ ಫ್ಲೋ ಆದ್ರೆ, ಕನ್ವೆನ್ಷನಲ್ ಕರೆಂಟ್ ಫ್ಲೋ ಆದ್ರೆ, ಸೊ ಆ ಒಂದು ಟ್ರಾನ್ಸಿಸ್ಟರ್ ಯಾವ ಬಗೆಯ ಟ್ರಾನ್ಸಿಸ್ಟರ್ ಅಂತ ಹೇಳಿದ್ರೆ ಅದು NPN ಟ್ರಾನ್ಸಿಸ್ಟರ್. ಸೊ ಹಾಗಾಗಿ ಆಪ್ಷನ್ ಬಿ NPN ಟ್ರಾನ್ಸಿಸ್ಟರ್ ಸರಿಯಾದಂತ ಉತ್ತರ. ಸೊ ನೋಡಿ, ಟ್ರಾನ್ಸಿಸ್ಟರ್ ನಲ್ಲಿ ವಿದ್ಯುತ್ ಪ್ರವಾಹ ಯಾವಾಗಲೂ ಪಿ ಮಾದರಿಯ ಅರೆವಾಹಕ ಅಂದ್ರೆ ಪಿ ಟೈಪ್ ಸೆಮಿ ಕಂಡಕ್ಟರ್ ಈ ಮಾದರಿ ಅರೆವಾಹಕಕ್ಕೆ ಹರಿಯುತ್ತದೆ. ಸೊ ಇದು ಬೇಸ್ ನಿಂದ ಎಮಿಟರ್ ಗೆ ಹರಿಯುವುದಾದ್ರೆ, ಸೊ ಬೇಸ್ ಪಿ ಮಾದರಿ, ಬೇಸ್ ಪಿ ಟೈಪ್ ಆಗಿರಬೇಕು ಮತ್ತು ಎಮಿಟರ್ N ಟೈಪ್ ಆಗಿರಬೇಕು. ಸೊ ಇದು NPN ಟ್ರಾನ್ಸಿಸ್ಟರ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಇಲ್ಲಿ ಆಪ್ಷನ್ 2 NPN ಟ್ರಾನ್ಸಿಸ್ಟರ್ ಸರಿಯಾದಂತ ಉತ್ತರ. ಪ್ರಮುಖವಾಗಿ ಟ್ರಾನ್ಸಿಸ್ಟರ್ ನ ಬಳಕೆಯನ್ನು ನಾವು ಎಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ, ಸೊ ಟ್ರಾನ್ಸಿಸ್ಟರ್ ಇಸ್ ಯೂಸ್ ಟು ಆಂಪ್ಲಿಫೈ ದ ಕರೆಂಟ್, ಆಂಪ್ಲಿಫೈ ಆರ್ ಆಲ್ಟರ್ ದ ಫ್ಲೋ ಆಫ್ ಕರೆಂಟ್. ಸೊ ಒಂದು ಮಂಡಲದಲ್ಲಿ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನ, ವಿದ್ಯುತ್ ಪ್ರವಾಹದ ಹರಿವನ್ನ ನಿಯಂತ್ರಿಸೋದಕ್ಕೋಸ್ಕರ, ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ನಾವು ಟ್ರಾನ್ಸಿಸ್ಟರ್ ಅನ್ನ ಬಳಕೆ ಮಾಡ್ತೇವೆ. ಸೊ ಇದು ಕೂಡ ಪ್ರಶ್ನೆ ಬರಬಹುದು. ದ ಮೇನ್ ಯೂಸ್ ಆಫ್ ಟ್ರಾನ್ಸಿಸ್ಟರ್ ಇಸ್ ಟು ಆಂಪ್ಲಿಫೈ ದ ಫ್ಲೋ ಆಫ್ ಕರೆಂಟ್, ಆಂಪ್ಲಿಫೈ ದ ಕರೆಂಟ್. ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ. ಮೂನ್ ಹ್ಯಾಸ್ ನೋ ಅಟ್ಮಾಸ್ಫಿಯರ್ ಬಿಕಾಸ್, ಅಂದ್ರೆ ಚಂದ್ರನಲ್ಲಿ ಯಾವುದೇ ರೀತಿಯ ವಾತಾವರಣ ಇರುವುದಿಲ್ಲ, ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು ಅಂತ ಹೇಳಿ ಕೇಳಿದ್ದಾರೆ. ಸೊ ಚಂದ್ರನಲ್ಲಿ ಯಾವುದೇ ರೀತಿಯ ವಾತಾವರಣ ಇಲ್ಲ, ಇದು ಹಲವಾರು ಸಂಶೋಧನೆಗಳಿಂದ ಸಾಬೀತಾಗಿದೆ. ಸೊ ಹಾಗಾಗಿ ಇಲ್ಲಿ ಬೇರೆ ಬೇರೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿರುವಂತಹ ಕಾರಣ ಏನಂತ ಹೇಳಿದ್ರೆ, ಸೊ ಚಂದ್ರನಲ್ಲಿ ತುಂಬಾ ಕಡಿಮೆಯಾದಂತಹ ಗುರುತ್ವಾಕರ್ಷಣ ಬಲ ಇರುವುದರಿಂದ ಚಂದ್ರ ಯಾವುದೇ ರೀತಿಯ ವಾತಾವರಣವನ್ನ ಹೊಂದಿಲ್ಲ. ದ ರೀಸನ್ ಬಿಹೈಂಡ್ ವೈ ದ ಮೂನ್ ಹ್ಯಾಸ್ ನೋ ಅಟ್ಮಾಸ್ಫಿಯರ್ ಬಿಕಾಸ್ ಇಟ್ ಹ್ಯಾಸ್ ವೆರಿ ಲೋ ಗ್ರಾವಿಟೇಷನಲ್ ಫೋರ್ಸ್. ಇದು ಅತ್ಯಂತ ಕಡಿಮೆ ಗುರುತ್ವಾಕರ್ಷಣ ಶಕ್ತಿಯನ್ನ ಹೊಂದಿರೋದ್ರಿಂದ ಚಂದ್ರನಲ್ಲಿ ಯಾವುದೇ ರೀತಿಯ ವಾತಾವರಣವನ್ನ ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಸೊ ಯಾಕಂತ ಹೇಳಿದ್ರೆ, ಸೊ ಈ ಗುರುತ್ವಾಕರ್ಷಣ ಬಲದಿಂದಲೇ ವಾತಾವರಣ ರೂಪುಗೊಳ್ಳುವಂಥದ್ದು. ಸೊ ವಾತಾವರಣದಲ್ಲಿರುವಂತಹ ಅಣುಗಳನ್ನ ಹಿಡಿದಿಟ್ಟುಕೊಳ್ಳಲಿಕ್ಕೆ ಗುರುತ್ವಾಕರ್ಷಣ ಬಲ ಅತ್ಯಂತ ಅವಶ್ಯಕವಾಗಿರುವಂತದ್ದು. ಸೊ ಚಂದ್ರನಲ್ಲಿ ಅನಿಲದ ಅಣುಗಳನ್ನ ಹಿಡಿದಿಟ್ಟುಕೊಳ್ಳಲಿಕ್ಕೆ ಆ ಚಂದ್ರನ ಮೇಲ್ಮೈನಲ್ಲಿ ಗುರುತ್ವಾಕರ್ಷಣ ಬಲ ಅತ್ಯಂತ ಕ್ಷೀಣವಾಗಿರೋದ್ರಿಂದ, ಸೊ ಅಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಿದೆ, ಅನಿಲ ಅಣುಗಳ ಉಷ್ಣ ವೇಗ ಅಂದ್ರೆ ಥರ್ಮಲ್ ವೆಲಾಸಿಟಿ ಚಂದ್ರನ ವಿಮೋಚನಾ ವೇಗಕ್ಕಿಂತ ಹೆಚ್ಚಿದೆ. ಹಾಗಾಗಿ ಇಲ್ಲಿ ವಾತಾವರಣ ಏರ್ಪಡಲಿಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗಲಿಲ್ಲ. ಸೊ ಇದನ್ನ ನಾವು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ, ಸೊ ನಮ್ಮ ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲದ ಪ್ರಮಾಣ, ಗುರುತ್ವ ವೇಗೋತ್ಕರ್ಷ ಎಷ್ಟಿದೆ ಅಂತ ಹೇಳಿದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಇದೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ಬಟ್ ಚಂದ್ರನ ಮೇಲ್ಮೈನಲ್ಲಿ ಗುರುತ್ವಾಕರ್ಷಣ ಬಲ ಎಷ್ಟಿದೆ ಅಂತ ಹೇಳಿದ್ರೆ 1.62 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಷ್ಟಿದೆ. ಸೊ ನೀವು ಗಮನಿಸಬಹುದು ಅಜಗಜಾಂತರ ವ್ಯತ್ಯಾಸ ಇದೆ ಭೂಮಿಯ ಗುರುತ್ವಾಕರ್ಷಣ ಬಲದ ಪ್ರಮಾಣಕ್ಕೂ ಹಾಗೆಯೇ ಚಂದ್ರನ ಗುರುತ್ವಾಕರ್ಷಣದ ಬಲದ ಪ್ರಮಾಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಇಲ್ಲಿ ಭೂಮಿಯಲ್ಲಿ ಇರುವಂತೆ ಚಂದ್ರನಲ್ಲಿ ವಾತಾವರಣ ಏರ್ಪಡಲಿಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗಲಿಲ್ಲ. ಸೊ ಭೂಮಿಯ ವಾತಾವರಣದಲ್ಲಿ ಹಲವಾರು ಅನಿಲಗಳ ಒಳಗೊಳ್ಳುವಿಕೆಯಿಂದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಭೂಮಿಯ ಮೇಲ್ಮೈನಲ್ಲಿರುವಂತಹ ಅನಿಲಗಳ ಏನು ಪ್ರತಿಶತ ನಿಮಗೆ ಗೊತ್ತಿರಬಹುದು, ಸುಮಾರು 78% ನೈಟ್ರೋಜನ್ ಅಂದ್ರೆ ಸಾರಜನಕ ಇದೆ. ಸೊ ಹಾಗೇನೆ 21
ಶೇಕಡ 21% ನಷ್ಟು ಆಕ್ಸಿಜನ್ ಪ್ರಮಾಣ, ಹಾಗೆ ಆರ್ಗನ್, ಕಾರ್ಬನ್ ಡೈಆಕ್ಸೈಡ್ ಅನಿಲಗಳು ಕೂಡ ಆ, ಕ- ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇದೆ. ಸೊ ಹಾಗೆ ಈ ಎಲ್ಲ ಅನಿಲಗಳ ಒಟ್ಟುಗೂಡುವಿಕೆಯಿಂದ ವಾತಾವರಣ ರೂಪುಗೊಂಡಿರುವಂತದ್ದು. ಬಟ್ ಚಂದ್ರನಲ್ಲಿ ಅತ್ಯಂತ ಕಡಿಮೆ ಗುರುತ್ವಾಕರ್ಷಣ ಶಕ್ತಿ ಇರುವುದರಿಂದ ಈ ಈ ಅನಿಲಗಳ ಅಣುಗಳು, ಗ್ಯಾಸ್ ಮಾಲಿಕ್ಯೂಲ್ಸ್ಗಳು, ಅವು ಸುಲಭವಾಗಿ ಬಾಹ್ಯಾಕಾಶಕ್ಕೆ ಅವು ವಿಮೋಚನೆಗೊಳ್ತವೆ, ಅಂದ್ರೆ ತಪ್ಪಿಸಿಕೊಳ್ತವೆ. ಅನಿಲದ ಕಣಗಳು ತಪ್ಪಿಸಿಕೊಂಡು ಬಾಹ್ಯಾಕಾಶವನ್ನು ಸೇರ್ತವೆ. ಯಾಕಂತ ಹೇಳಿದ್ರೆ ಇಲ್ಲಿ ಚಂದ್ರನಲ್ಲಿ ಗುರುತ್ವ ವೇಗೋತ್ಕರ್ಷ ಕಡಿಮೆ ಒಂದು, ಇನ್ನೊಂದು ಅದರ ಚಂದ್ರನ ವಿಮೋಚನಾ ವೇಗ ಕೂಡ ಅತ್ಯಂತ ಕಡಿಮೆ ಇರುವಂತದ್ದು. ಸೊ ವಿಮೋಚನಾ ವೇಗ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಸೊ ಯಾವುದೇ ಒಂದು ಕಾಯ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನ ತಪ್ಪಿಸಿಕೊಂಡು ಬಾಹ್ಯಾಕಾಶಕ್ಕೆ ಹೋಗಲು ನೀಡಬೇಕಾದಂತಹ ಕನಿಷ್ಠ ವೇಗೋತ್ಕರ್ಷವನ್ನ ನಾವು ವೇಗೋತ್ಕರ್ಷ ಅಲ್ಲ, ವೇಗವನ್ನು ನಾವು ವಿಮೋಚನಾ ವೇಗ ಅಂತೇಳಿ ಕರಿತೇವೆ. ಸೊ ಭೂಮಿಯಲ್ಲಿ ವಿಮೋಚನಾ ವೇಗ ಎಷ್ಟಿದೆ ಅಂತ ಹೇಳಿದ್ರೆ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಇದೆ. ಇಷ್ಟು ಸ್ಪೀಡ್ ಅಲ್ಲಿ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಈ ವೇಗದಲ್ಲಿ ಭೂಮಿಯಲ್ಲಿರುವಂತಹ ಒಂದು ಕಾಯ ಅಥವಾ ಭೂಮಿಯಲ್ಲಿರುವಂತಹ ಒಂದು ವಸ್ತು ಬಾಹ್ಯಾಕಾಶವನ್ನ ತಲುಪಬಹುದು. ಅಂದ್ರೆ ಈ ಸ್ಪೀಡ್ ಅಲ್ಲಿ, ಈ ಕನಿಷ್ಠ ವೇಗದಲ್ಲಿ ಹೋದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲವನ್ನ ತಪ್ಪಿಸಿಕೊಂಡು ಬಾಹ್ಯಾಕಾಶವನ್ನ ತಲುಪಬಹುದು. ಸೊ ಆದ್ರೆ ಚಂದ್ರನಲ್ಲಿ ವಿಮೋಚನಾ ವೇಗ ಎಷ್ಟಿದೆ ಅಂತ ಹೇಳಿದ್ರೆ 2.38 ಕಿಲೋಮೀಟರ್ ಪರ್ ಸೆಕೆಂಡ್. ಸೊ ಇಷ್ಟು ಕಡಿಮೆಯ ವಿಮೋಚನಾ ವೇಗ ಚಂದ್ರನಲ್ಲಿ ಇರೋದ್ರಿಂದ ಇಲ್ಲಿ ಅನಿಲದ ಕಣಗಳು ಇದಕ್ಕಿಂತ ಹೆಚ್ಚಿನ ವಿಮೋಚನಾ ವೇಗವನ್ನ ಹೊಂದಿದೆ. ಸೊ ಹಾಗಾಗಿ ಅವುಗಳು ಸುಲಭವಾಗಿ ಚಂದ್ರನ ಮೇಲ್ಮೈನಿಂದ, ಚಂದ್ರನ ಮೇಲ್ಮೈಯ ಒಂದು ವಾತಾವರಣದಿಂದ ತಪ್ಪಿಸಿಕೊಂಡು ಬಾಹ್ಯಾಕಾಶವನ್ನ ಸೇರುತ್ತವೆ. ಹಾಗಾಗಿ ಅಲ್ಲಿ ಇದುವರೆಗೆ ಕೂಡ ಯಾವುದೇ ರೀತಿಯ ವಾತಾವರಣ ಏರ್ಪಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತೇಳಿ ಹೇಳಬಹುದು. ವಿಜ್ಞಾನಿಗಳು ಇದನ್ನ ಪ್ರಮುಖ ಕಾರಣವಾಗಿ ಗುರುತಿಸ್ತಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 4 ಸರಿಯಾದಂತಹ ಉತ್ತರ. ಸೊ ಇಲ್ಲಿ ಚಂದ್ರ ಮತ್ತು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶ್ನೆಗಳು ಬರಬಹುದು. ಸೊ ಮೂನ್ಸ್ ಗ್ರಾವಿಟಿ ಈಸ್ 1/6 ಟೈಮ್ ಲೆಸ್ ದೆನ್ ದ ಅರ್ತ್ಸ್ ಗ್ರಾವಿಟಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಉದಾಹರಣೆ ಮುಖಾಂತರ ವಿವರಿಸಿದ್ರೆ, ಸೊ ಇಲ್ಲಿ ವೆಯ್ಟ್ ಅಂದ್ರೆ ಈ ತೂಕ, ಸೊ ಇದರನ್ನ ಕಂಡುಹಿಡಲಿಕ್ಕೆ ಇರುವಂತಹ ಸೂತ್ರ F ಇಸ್ ಈಕ್ವಲ್ ಟು ಅಥವಾ W ಇಸ್ ಈಕ್ವಲ್ ಟು F ಇಸ್ ಈಕ್ವಲ್ ಟು mg, ಮಾಸ್ ಇಂಟು ಗ್ರಾವಿಟಿ ಅಂತ ಹೇಳಿ ಕರಿತೇವೆ. ನಾವು ಈ ತೂಕಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ನಾವು ಹೋಲಿಕೆಯನ್ನ ಮಾಡೋದಾದ್ರೆ, ಸೊ ಭೂಮಿಯಲ್ಲಿ ಸುಮಾರು 100 kg ತೂಗುವಂತ ವಸ್ತು, ಭೂಮಿಯಲ್ಲಿ ಸುಮಾರು 100 kg ತೂಗುವಂತ ವಸ್ತು ಚಂದ್ರನ ಮೇಲ್ಮೈನಲ್ಲಿ ಎಷ್ಟು ತೂಗ್ತದೆ ಅಂತ ಹೇಳಿ ಪ್ರಶ್ನೆ ಬರಬಹುದು. ಸೊ ಚಂದ್ರನ ಮೇಲ್ಮೈನಲ್ಲಿ ಎಷ್ಟು ತೂಗ್ತದೆ ಅಂತ ಹೇಳಿದ್ರೆ 16.3 ನ್ಯೂಟನ್ ಇಷ್ಟು ತೂಗ್ತದೆ. ಭೂಮಿಯಲ್ಲಿ 100 kg ಅಥವಾ 100 ನ್ಯೂಟನ್ ತೂಗುವಂತಹ ವಸ್ತು ಚಂದ್ರನಲ್ಲಿ 16.3 ನ್ಯೂಟನ್ ಅಥವಾ ಕೆಜಿ ಅಷ್ಟು ತೂಗ್ತದೆ. ಸೊ ಹಾಗಾಗಿ ಇಲ್ಲಿ ಸುಮಾರು 6 ಪಟ್ಟು, ಅಪ್ರಾಕ್ಸಿಮೇಟ್ಲಿ ಸುಮಾರು 6 ಪಟ್ಟು ಇಲ್ಲಿ ಕಡಿಮೆ ತೂಕದ ಇಲ್ಲಿ ಚಂದ್ರನಲ್ಲಿ. ಸೊ ಹಾಗಾಗಿ ಇದು ಕೂಡ ಪ್ರಶ್ನೆ ಬರ್ಬೋದು. ಇದನ್ನು ಕೂಡ ಒಂದಷ್ಟು ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಮುಂದಿನ ಪ್ರಶ್ನೆಯನ್ನ ನೋಡಿ, ವೆನ್ ಎವರ್ ದೇರ್ ಇಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಸೋರ್ಸ್ ಆಫ್ ಲೈಟ್ and the weaver, there will be apparent shift in the frequency of light. This is known as. ಸೊ ಈ ವಿದ್ಯಮಾನವನ್ನು ನಾವು ಏನಂತ ಹೇಳಿ ಕರಿತೇವೆ? ಬೆಳಕಿನ ಮೂಲ ಮತ್ತು ವೀಕ್ಷಕರ ನಡುವೆ ಸಾಪೇಕ್ಷ ಚಾಲನೆ ಇದ್ದಾಗ ಬೆಳಕಿನ ಆವರ್ತದಲ್ಲಿ ಅಂದ್ರೆ ಫ್ರೀಕ್ವೆನ್ಸಿಯಲ್ಲಿ ಬದಲಾವಣೆಗಳು ಕಂಡು ಬರ್ತವೆ. ಇದನ್ನ ಏನಂತ ಕರಿತೇವೆ? ಇದನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಕೇಳಿದರೆ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಾವು ನಮ್ಮ ಹೈಸ್ಕೂಲ್ ತರಗತಿಗಳಲ್ಲಿ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದೇವೆ. ಕ್ರಾಂಪ್ಟನ್ ಎಫೆಕ್ಟ್, ಡಾಪ್ಲರ್ ಎಫೆಕ್ಟ್, ರಾಮನ್ ಎಫೆಕ್ಟ್, ಫೋಟೋ ಎಫೆಕ್ಟ್ ಅಂತೇಳಿ. ಸೊ ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಡಾಪ್ಲರ್ ಎಫೆಕ್ಟ್ ಅಥವಾ ಡಾಪ್ಲರ್ ಪರಿಣಾಮ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಅಲೆಯ ಮೂಲ ಅಂದ್ರೆ ಸೋರ್ಸ್ ಆಫ್ ವೇವ್ ಮತ್ತು ವೀಕ್ಷಕರ ನಡುವೆ ಸಾಪೇಕ್ಷ ಚಲನೆ ಇದ್ದಂತಹ ಸಂದರ್ಭದಲ್ಲಿ, ರಿಲೇಟಿವ್ ಮೋಷನ್ ಇದ್ದಂತಹ ಸಂದರ್ಭದಲ್ಲಿ ಅಲೆಯ ಆವರ್ತನ ಅಂದ್ರೆ ಆ ಒಂದು ವೇವ್ ನ ಫ್ರೀಕ್ವೆನ್ಸಿ ಅಥವಾ ತರಂಗಾಂತರದಲ್ಲಿ ಅಂದ್ರೆ ವೇವ್ ಲೆಂತ್ ಅಲ್ಲಿ ಕಂಡು ಬರುವಂತಹ ಬದಲಾವಣೆಯನ್ನ ನಾವು ಡಾಪ್ಲರ್ ಪರಿಣಾಮ ಅಂತೇಳಿ ಕರಿತೇವೆ. ಸೊ ಇಲ್ಲಿ ನೀವು ನೋಡಬಹುದು, ಚಿತ್ರದಲ್ಲಿ ಗಮನಿಸಬಹುದು. ಸೊ ಇಲ್ಲಿ ನೀವು ನೋಡಬಹುದು ಯಾವುದೇ ಒಂದು ಅಲೆಯ ಆಕಾರ ಅಲ್ಲಿ ವೀಕ್ಷಕರಿಂದ ಅಥವಾ ಕೇಳುಗಳಿಂದ ದೂರ ಸರಿತಾ ಹೋದ ಹಾಗೆ ಅದರ ಫ್ರೀಕ್ವೆನ್ಸಿ ಬದಲಾಗುವುದನ್ನ ನೀವು ಇಲ್ಲಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮುಖಾಂತರ ಇಲ್ಲಿ ಡಯಾಗ್ರಾಮ್ಯಾಟಿಕ್ ಆಗಿ ರೆಪ್ರೆಸೆಂಟ್ ಮಾಡಲಾಗಿದೆ. ಇದನ್ನ ನೀವು ನೋಡಬಹುದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಡಾಪ್ಲರ್ ಎಫೆಕ್ಟ್. ಮುಂದಿನ ಪ್ರಶ್ನೆಯನ್ನ ನೋಡಿ, ಆ ಡೈನಮೋ ಡೆಲಿವರ್ಸ್ 0.5 ಆಂಪಿಯರ್ ಎಟ್ 6 ವೋಲ್ಟ್, ದ ಪವರ್ ಡೆಲಿವರ್ಡ್ ಈಸ್. ಸೊ ಇಲ್ಲಿ ಒಂದು ಡೈನಮೋ
6 ವೋಲ್ಟ್ ನಲ್ಲಿ 0.5 ಆಂಪಿಯರ್ ನಷ್ಟು ವಿದ್ಯುತ್ ನೀಡುತ್ತದೆ. ಅದು ಒದಗಿಸುವಂತ ಶಕ್ತಿ ಅಂದ್ರೆ ಪವರ್ ಎಷ್ಟು ಅಂತ ಹೇಳಿ ಕೇಳಿದರೆ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ನಾವು ಯಾವ ರೀತಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ, ಸೊ ನಮಗೆ ಸಾಮರ್ಥ್ಯದ ಸೂತ್ರ ಗೊತ್ತಿದೆ, P ಇಸ್ ಈಕ್ವಲ್ ಟು VI. P ಇಸ್ ಈಕ್ವಲ್ ಟು VI. ಇಲ್ಲಿ P ಅಂತ ಹೇಳಿದ್ರೆ ಸಾಮರ್ಥ್ಯ ಅಂದ್ರೆ ಪವರ್, ಹಾಗೇನೆ V ಅಂತ ಹೇಳಿದ್ರೆ ವಿಭವಾಂತರ. ಇಲ್ಲಿ 6 ವೋಲ್ಟ್ ಕೊಟ್ಟಿದ್ದಾರೆ, 6 ವೋಲ್ಟ್. ಹಾಗೇನೆ ಐ ಅಂದ್ರೆ ಕರೆಂಟ್ ಡೆಲಿವರ್ಡ್ ಎಷ್ಟು 0.5 ಆಂಪಿಯರ್ ಇಷ್ಟು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಫಾರ್ಮುಲಾ ಇದೆ P ಇಸ್ ಈಕ್ವಲ್ ಟು VI. ಸೊ ನೀವು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅನ್ನು ಮಾಡಬಹುದು. 6 ಇಂಟು 0.5 ಅಂತ ಹೇಳಿದ್ರೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 3 ವ್ಯಾಟ್. ಸೊ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವಾಗ್ಲೂ ವ್ಯಾಟ್. ಸೊ ಈ ರೀತಿ ಸಾಲ್ವ್ ಮಾಡಬಹುದು. ಸೊ ಹಾಗಾಗಿ ಇನ್ನೊಂದು ರೀತಿಯಲ್ಲಿ ಕೂಡ ಸಾಲ್ವ್ ಮಾಡಬಹುದು. ಸೊ ಏನಂತ ಹೇಳಿದ್ರೆ, ಸೊ ಇಲ್ಲಿ ನಿಮಗೆ P ಇಸ್ ಈಕ್ವಲ್ ಟು VI ಸೂತ್ರ ಗೊತ್ತಿದೆ. ಸೊ ಇದ್ರ ಮುಖಾಂತರ ಡೈರೆಕ್ಟ್ ಸಾಲ್ವ್ ಮಾಡಬಹುದು. ಅಥವಾ ನಮಗೆ ಗೊತ್ತಿದೆ V ಇಸ್ ಈಕ್ವಲ್ ಟು IR ಅಂತ ಗೊತ್ತಿದೆ. V ಇಸ್ ಈಕ್ವಲ್ ಟು IR ಈ ಸೂತ್ರ ಗೊತ್ತಿದೆ. ಇದು ಓಮ್ಸ್ ಲಾದಿಂದ ಸಿಕ್ಕಿರುವಂತಹ ಸೂತ್ರ, ಓಮ್ಸ್ ನ ನಿಯಮದಿಂದ ಸಿಕ್ಕಿರುವಂತಹ ಸೂತ್ರ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ವೋಲ್ಟೇಜ್ 6 ವೋಲ್ಟ್ ಕೊಟ್ಟಿದ್ದಾರೆ. ಹಾಗೇನೆ ವಿದ್ಯುತ್ ಪ್ರವಾಹ ಕರೆಂಟ್ 0.5 ಆಂಪಿಯರ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಾವು V ಇಸ್ ಈಕ್ವಲ್ ಟು IR ಮಾಡಬೇಕಿದ್ರೆ ನಮಗೆ ರೆಸಿಸ್ಟೆನ್ಸ್ R ಬೇಕು. ಸೊ R ಇಸ್ ಈಕ್ವಲ್ ಟು V ಬೈ I ಎಷ್ಟು ಮಾಡಿ, V ಬೈ I ಮಾಡಿದಾಗ ಎಷ್ಟು ಬರ್ತದೆ ಅಂತ ಹೇಳಿದ್ರೆ R ಇಸ್ ಈಕ್ವಲ್ ಟು V ಎಷ್ಟು 6 ಡಿವೈಡ್ ಬೈ 0.5 ಮಾಡಿದ್ರೆ ನಿಮಗೆ 12 ಓಮ್ ಬಂತು. 12 ಓಮ್ ರೆಸಿಸ್ಟೆನ್ಸ್ ಸಿಕ್ತು. ಸೊ ಅಂಡ್ ನಮಗೆ ಸಾಮರ್ಥ್ಯದ ಇನ್ನೊಂದು ಸೂತ್ರ ನಮಗೆ ಗೊತ್ತಿದೆ, P ಇಸ್ ಈಕ್ವಲ್ ಟು I ಸ್ಕ್ವೇರ್ ಇಂಟು R ಅಂತೇಳಿ ಫಾರ್ಮುಲಾ ಗೊತ್ತಿದೆ. ಸೊ ಇಲ್ಲಿ P ನಮಗೆ ಬೇಕು, I ಸ್ಕ್ವೇರ್ ಇಲ್ಲಿ 0.5 ಹೋಲ್ ಸ್ಕ್ವೇರ್ ಇಂಟು R 12 ಓಮ್. ಸೊ 0.5 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 0.25 ಇಂಟು 12 ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 3 ವ್ಯಾಟ್ ಇಷ್ಟೇ ಬರ್ತದೆ, ಸೇಮ್. ಸೊ ಈ ರೀತಿ ಎರಡು ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ಸೊ ಯಾವ್ದಾದ್ರು ಒಂದು ಡಾಟಾವನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ ನೀವು ಈ ರೀತಿ ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಸೊ ಇದು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಇಂತಹ ಪ್ರಶ್ನೆಗಳು ಕೂಡ ನಿಮಗೆ ಬರಬಹುದು. ಸೊ ಮುಂದಿನ ಪ್ರಶ್ನೆ ನೋಡಿ, ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್. ವಿದ್ಯುತ್ ಕ್ಷೇತ್ರ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿ ಕೇಳಿದರೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ನ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಹೇಳಿದ್ರೆ ವೋಲ್ಟ್ ಪರ್ ಮೀಟರ್ ಅನ್ನುವಂಥದ್ದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಥವಾ ವಿದ್ಯುತ್ ಕ್ಷೇತ್ರ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಆಗಿರುವಂತದ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಇತರ ಆಯ್ಕೆಗಳನ್ನ ನೋಡ್ತಾ ಬನ್ನಿ. ಇಲ್ಲಿ ನ್ಯೂಟನ್ ಪರ್ ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನ್ಯೂಟನ್ ಪರ್ ಮೀಟರ್ ಅಂತ ಹೇಳಿ ಯಾವುದೇ ಅಂತಾರಾಷ್ಟ್ರೀಯ ಏಕಮಾನ ಇಲ್ಲ. ಇಲ್ಲಿ ನ್ಯೂಟನ್ ಮೀಟರ್ ಎಂ ಅಂದ್ರೆ ಇದನ್ನ ನಾವು ಇದು ಟಾರ್ಕ್ ನ ಅಂತಾರಾಷ್ಟ್ರೀಯ ಏಕಮಾನ ಟಾರ್ಕ್ ಅಥವಾ ಮೊಮೆಂಟ್ ಆಫ್ ಫೋರ್ಸ್ ಅಂತ ಹೇಳಿ ಕರೀತೇವೆ. ಟಾರ್ಕ್ ಆರ್ ಮೊಮೆಂಟ್ ಆಫ್ ಫೋರ್ಸ್ ಇದರ ಅಂತಾರಾಷ್ಟ್ರೀಯ ಏಕಮಾನ ಟಾರ್ಕ್. ಹಾಗೇನೆ ಆಂಪಿಯರ್ ಪರ್ ಮೀಟರ್ ಇದು ಯಾವುದರ ಅಂತಾರಾಷ್ಟ್ರೀಯ ಏಕಮಾನ ಅಂತ ಹೇಳಿದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ನ ಅಂತಾರಾಷ್ಟ್ರೀಯ ಏಕಮಾನ. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಕಾಂತ ಕ್ಷೇತ್ರದ ತೀವ್ರತೆಯ ಅಂತಾರಾಷ್ಟ್ರೀಯ ಏಕಮಾನ. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅವರು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಕೂಡ ಕರೀತೇವೆ. ಸಾಮಾನ್ಯವಾಗಿ ಇದನ್ನ H ಅಂತೇಳಿ ರೆಪ್ರೆಸೆಂಟ್ ಮಾಡ್ತೇವೆ. ಇದರ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಪರ್ ಮೀಟರ್ ಇದು. ಸೊ ಹಾಗೇನೆ ವೋಲ್ಟ್ ಪರ್ ಮೀಟರ್ ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ನ ಅಂತಾರಾಷ್ಟ್ರೀಯ ಏಕಮಾನ. ಹಾಗೇನೆ ಜೌಲ್ ಪರ್ ಕೂಲಮ್ ಅಂತೇಳಿ ಕೊಟ್ಟಿದ್ದಾರೆ. ಇದು ಯಾವುದರ ಅಂತಾರಾಷ್ಟ್ರೀಯ ಏಕಮಾನ ಅಂತ ಹೇಳಿದ್ರೆ ಜೌಲ್ ಪರ್ ಕೂಲಮ್. ಸೊ ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಂತಾರಾಷ್ಟ್ರೀಯ ಏಕಮಾನ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತೇಳಿ. ಸೊ ಇದು ಯಾವುದಕ್ಕೆ ಈಕ್ವಲೆಂಟ್ ಅಂತ ಹೇಳಿದ್ರೆ ಜೌಲ್ ಪರ್ ಕೂಲಮ್ ಇಸ್ ಈಕ್ವಲೆಂಟ್ ಟು ವೋಲ್ಟ್. ಸೊ ವೋಲ್ಟ್ ಅಂತೇಳಿ ನಾವೇನು ಕರೀತೇವೆ. ಸೊ ಇದಕ್ಕೆ ಇದು ಈಕ್ವಲೆಂಟ್. ಜೌಲ್ ಪರ್ ಕೂಲಮ್ ಇಸ್ ಈಕ್ವಲೆಂಟ್ ಟು ವೋಲ್ಟ್. ಸೊ ಹಾಗೆ ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. 1 ಜೌಲ್ ಪರ್ ಕೂಲಮ್ ಈಕ್ವಲ್ ಟು 1 ವೋಲ್ಟ್. ಸೊ ಈ ರೀತಿ ಪ್ರಶ್ನೆಗಳು ಕೂಡ ಬರಬಹುದು. ಮುಂದಿನ ಪ್ರಶ್ನೆ ನೋಡಿ, ದ ವೇವ್ ಲೆಂತ್ ಆಫ್ ಅ ರೇ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಇಸ್ 5000 ಆಂಗ್ಸ್ಟ್ರಮ್. ಇಟ್ ಈಸ್
3000 ಆಂಗ್ಸ್ಟ್ರಮ್ ಇನ್ ಮೀಡಿಯಂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡ್ಯಾಶ್ ಅಂತ ಹೇಳಿ ಕೇಳ್ತಾರೆ. ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ನಿರ್ವಾತದಲ್ಲಿ ಬೆಳಕಿನ ಕಿರಣದ ತರಂಗಾಂತರವು 5000 ಆಂಗ್ಸ್ಟ್ರಮ್ ಆಗಿದೆ. ನಿರ್ದಿಷ್ಟ ವಕ್ರೀಭವನ ಸೂಚ್ಯಂಕ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೊಂದಿರುವಂತಹ ಮಾಧ್ಯಮದಲ್ಲಿ ಇದು 3000 ಆಂಗ್ಸ್ಟ್ರಮ್ ಆಗಿದ್ದರೆ ಆ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಎಷ್ಟು ಅಂತೇಳಿ ಕೇಳಿದ್ದಾರೆ. ವಕ್ರೀಭವನ ಸೂಚ್ಯಂಕ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ನಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಕರಿತೇವೆ. ಸೊ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ, ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಇರುವಂತ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ, ಸೊ ನಾವು ಸಾಮಾನ್ಯವಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ನಾವು ಎನ್ ಸ್ಮಾಲ್ ಎನ್ ಅಕ್ಷರದಿಂದ ಸೂಚಿಸ್ತೇವೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ದ ರೇಷಿಯೋ ಆಫ್ ವೇವ್ಲೆಂತ್ ಆಫ್ ಲೈಟ್ ಇನ್ ಅ ವ್ಯಾಕ್ಯೂಮ್ to its wavelength in the given medium. So lambda vacuum divided by lambda medium. So ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇಲ್ಲಿ ಲ್ಯಾಂಬ್ಡಾ ವ್ಯಾಕ್ಯೂಮ್ ಕೊಟ್ಟಿದ್ದು. ಸೊ ದ ವೇವ್ಲೆಂತ್ ಆಫ್ ರೇ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಇಸ್ ಗಿವನ್ ಆಸ್ 5000 ಆಂಗ್ಸ್ಟ್ರಮ್. ಇದನ್ನ ಕೊಟ್ಟಿದ್ದಾರೆ, 5000 ಆಂಗ್ಸ್ಟ್ರಮ್ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ 3000 ಆಂಗ್ಸ್ಟ್ರಮ್ ಇನ್ ಎ ಮೀಡಿಯಂ. ಲ್ಯಾಂಬ್ಡಾ ಮೀಡಿಯಂ ಇಸ್ ಈಕ್ವಲ್ ಟು 3000 ಆಂಗ್ಸ್ಟ್ರಮ್. ಸೊ ಹಾಗೆ ನಮಗೆ ಏನ್ ಬೇಕಂತ ಹೇಳಿದ್ರೆ, ನಮಗೆ ಎನ್ ಬೇಕಿದ್ರೆ 5000 ಡಿವೈಡೆಡ್ ಬೈ 3000 ಮಾಡಿ ಎಷ್ಟು ಆನ್ಸರ್ ಬರ್ತದೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 1.66 ಅಂತ ಹೇಳಿ ಬರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 4 1.66 ಸರಿಯಾದಂತ ಉತ್ತರ. ರಿಫ್ರಾಕ್ಟಿವ್ ಇಂಡೆಕ್ಸ್ ಗೆ ಯಾವುದೇ ಏಕಮಾನ ಇಲ್ಲ, ಯೂನಿಟ್ಲೆಸ್, ಅದು ಯಾವುದೇ ಏಕಮಾನ ಇಲ್ಲ. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ 1.66 ಆಗಿರುವಂತದ್ದು. ಸೊ ಮುಂದಿನ ಪ್ರಶ್ನೆ ನೋಡಿ, ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟು ಅಕ್ಕರ್, ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಸಂಭವಿಸಲು ಈ ಕೆಳಗಿನ ವಿದ್ಯಮಾನಗಳಲ್ಲಿ ಯಾವ ವಿದ್ಯಮಾನ ನಡಿಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಆಯ್ಕೆಗಳನ್ನು ನೋಡಿ. ದ ರೇ ಹ್ಯಾಸ್ ಟು ಪಾಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ. ದ ರೇ ಹ್ಯಾಸ್ ಟು ಪಾಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ. ದ ರೇ ಶುಡ್ ನಾಟ್ ಚೇಂಜ್ ದ ಮೀಡಿಯಂ. ಸೊ ದ ರೇ ಶುಡ್ ಬಿ ಟ್ರಾವೆಲಿಂಗ್ ಇನ್ ವ್ಯಾಕ್ಯೂಮ್. ಸೊ ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ಬೇಕಿದ್ರೆ ಇಲ್ಲಿ ಆಯ್ಕೆಗಳನ್ನ ಗಮನಿಸ್ತಾ ಬನ್ನಿ. ದ ರೇ ಶುಡ್ ಬಿ ಟ್ರಾವೆಲಿಂಗ್ ಇನ್ ವ್ಯಾಕ್ಯೂಮ್. ಸೊ ನಿರ್ವಾತದಲ್ಲಿ ಅಂದ್ರೆ ವ್ಯಾಕ್ಯೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಂಪೂರ್ಣ ಆಂತರಿಕ ಪ್ರತಿಫಲನದ ವಿದ್ಯಮಾನಗಳು ನಡೆಯುವುದಿಲ್ಲ. ಸೊ ಹಾಗಾಗಿ ಈ ಆಪ್ಷನ್ ಅನ್ನು ಎಲಿಮಿನೇಟ್ ಮಾಡ್ಕೊಳ್ಬೇಕು. ಹಾಗೆಯೇ ದ ರೇ ಶುಡ್ ನಾಟ್ ಚೇಂಜ್ ದ ಮೀಡಿಯಂ ಅಲ್ಲ. ಸೊ ಯಾವುದೇ ಒಂದು ಮಾಧ್ಯಮದಲ್ಲಿ ಆ ಒಂದು ಬೆಳಕಿನ ಕಿರಣ ಚಲಿಸುವಂತ ದಿಕ್ಕು ಬದಲಾದ್ರೆ ಮಾತ್ರ ಅಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಅನ್ನುವಂತ ವಿದ್ಯಮಾನ ನಡೆಯುವಂಥದ್ದು. ಹಾಗಾಗಿ ದ ರೇ ಶುಡ್ ನಾಟ್ ಚೇಂಜ್ ದ ಮೀಡಿಯಂ ಇದು ಸರಿಯಾದಂತಹ ಆಯ್ಕೆ ಅಲ್ಲ, ತಪ್ಪಾದಂತಹ ಆಯ್ಕೆ. ದ ರೇ ಶುಡ್ ಚೇಂಜ್ ದ ಮೀಡಿಯಂ ಆಗಿರ್ಬೇಕು. ಸೊ ಹಾಗಾಗಿ ಇದನ್ನು ಕೂಡ ಎಲಿಮಿನೇಟ್ ಮಾಡ್ಕೊಳ್ಬೇಕು. ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟು ಅಕರ್, ದ ರೇ ಹ್ಯಾಸ್ ಟು ಪಾಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ. ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆಗೆ ಕಿರಣ ಚಲಿಸಿದಾಗ ಮಾತ್ರ ಅಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನದ ವಿದ್ಯಮಾನ ಉಂಟಾಗ್ತದೆ. ಸೊ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆಗೆ ಡೆನ್ಸರ್ ಟು ರೇರರ್ ಮೀಡಿಯಂ ಈ ರೀತಿ ಚಲಿಸಿದ್ರೆ ಮಾತ್ರ ಅಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ನಡೀತದೆ. ಸೊ ಸಂಪೂರ್ಣ ಆಂತರಿಕ ಪ್ರತಿಫಲನವು ಬೆಳಕು ಹೆಚ್ಚಿನ ವಕ್ರೀಭವನ ಸೂಚ್ಯಂಕ ಅಂದ್ರೆ ಸಾಂದ್ರ ಮಾಧ್ಯಮ ಡೆನ್ಸರ್ ಮೀಡಿಯಂ ನಿಂದ ಕಡಿಮೆ ವಕ್ರಭವನ ಸೂಚ್ಯಂಕ, ಕಡಿಮೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುವಂತ ಮಾಧ್ಯಮ ಅಂದ್ರೆ ವಿರಳ ಮಾಧ್ಯಮದ ಕಡೆಗೆ ಚಲಿಸಿದಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಉಂಟಾಗ್ತದೆ. ಸೊ ಮತ್ತು ಕ್ರಾಂತಿ ಕೋನವನ್ನ ಮೀರುವ ಕೋನದಲ್ಲಿ ಚಲಿಸಲು ಪ್ರಯತ್ನಿಸಿದಾಗ ಮಾತ್ರ ಸಂಭವಿಸುತ್ತದೆ. ಸೊ ಇಲ್ಲಿ ಹೇಗಿರ್ಬೇಕಂತ ಹೇಳಿದ್ರೆ ಅಲ್ಲಿ ಪತನ ಕೋನವು ಕ್ರಾಂತಿ ಕೋನಕ್ಕಿಂತ ಹೆಚ್ಚಾಗಿದ್ದಂತ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗ್ತದೆ. ಆ ಕಿರಣ ಬಂದು ಪತನ ಆಗುವಂತ ಕೋನವು ಆ ಕ್ರಿಟಿಕಲ್ ಆಂಗಲ್ ಅಂದ್ರೆ ಕ್ರಾಂತಿ ಕೋನಕ್ಕಿಂತ ಹೆಚ್ಚಾಗಿದ್ದಂತ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಅನ್ನುವಂತ ವಿದ್ಯಮಾನ ನಡೀತದೆ. ಸೊ ಈ ಬೆಳಕಿನ ಈ ವಿದ್ಯಮಾನ ನಡಿಬೇಕಿದ್ರೆ ಅಲ್ಲಿ ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆಗೆ ಚಲಿಸಬೇಕು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 1 ಸರಿಯಾದಂತ ಉತ್ತರ. ದ ರೇ ಹ್ಯಾಸ್ ಟು ಪಾಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ಯು ಆರ್ ಗಿವನ್ 3 ರೆಸಿಸ್ಟರ್ಸ್. ಇನ್ ಆರ್ಡರ್ ಟು ಗೆಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಲೆಸರ್ ದೆನ್ ದ ಲೀಸ್ಟ್ ರೆಸಿಸ್ಟೆನ್ಸ್ ದೇ ಮಸ್ಟ್ ಬಿ ಕನೆಕ್ಟೆಡ್ ಇನ್ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಕನ್ನಡದಲ್ಲಿ ಹೇಳ್ತೇನೆ ನೋಡಿ. ನಿಮಗೆ 3 ರೋಧಕಗಳು ಅಂದ್ರೆ 3 ರೆಸಿಸ್ಟರ್ ಗಳನ್ನ ನೀಡಲಾಗಿದೆ. ಕನಿಷ್ಠ ರೋಧಕಕ್ಕಿಂತ ಕಡಿಮೆ ಪರಿಣಾಮಕಾರಿ ರೋಧವನ್ನ ಅಂದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಪಡೆಯಲು ಅವುಗಳನ್ನು ಹೇಗೆ ಸಂಪರ್ಕಿಸಬೇಕು
ಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಪ್ರಮುಖವಾಗಿ ನೋಡಿ, ಇಲ್ಲಿ ರೆಸಿಸ್ಟರ್ ಆಗಿರ್ಬೋದು, ಕೆಪಾಸಿಟರ್ ಆಗಿರ್ಬೋದು ಅಥವಾ ಇಂಡಕ್ಟರ್ ಆಗಿರ್ಬೋದು. ಸೊ ಇವುಗಳನ್ನು ನಾವು ಎರಡೂ ರೀತಿಯಲ್ಲಿ ಸರ್ಕ್ಯೂಟ್ ಅಲ್ಲಿ, ಮಂಡಲದಲ್ಲಿ ಕನೆಕ್ಟ್ ಮಾಡಬಹುದು. ಸರ್ಕ್ಯೂಟ್ ಅಲ್ಲಿ ಎರಡೂ ರೀತಿಯಲ್ಲಿ ಕನೆಕ್ಟ್ ಮಾಡಬಹುದು. ವಿ ಕ್ಯಾನ್ ಕನೆಕ್ಟ್ ರೆಸಿಸ್ಟರ್ಸ್ ಆರ್ ಕೆಪಾಸಿಟರ್ಸ್ ಆರ್ ಇಂಡಕ್ಟರ್ಸ್ ಇನ್ ಟೂ ಟೈಪ್ಸ್ ಇನ್ ಅ ಸರ್ಕ್ಯೂಟ್. ಸೊ ಹಾಗಾಗಿ ಯಾವ ರೀತಿಯಲ್ಲಿ ಎಲ್ಲ ಕನೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಬಹುದು, ಸರಣಿ ಜೋಡಣೆಯಲ್ಲಿ. ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ ಸಮಾನಾಂತರ ಜೋಡಣೆಯಲ್ಲಿ ಕನೆಕ್ಟ್ ಮಾಡಬಹುದು. ಈ ರೀತಿ ಎರಡು ರೀತಿಯಲ್ಲಿ ಒಂದು ಮಂಡಲದಲ್ಲಿ ಅಂದ್ರೆ ಒಂದು ಸರ್ಕ್ಯೂಟ್ ನಲ್ಲಿ ಇಂತಹ ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ ಗಳನ್ನ, ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಕನೆಕ್ಟ್ ಮಾಡಬಹುದು. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು, ನಿಮಗೆ 3 ರೆಸಿಸ್ಟರ್ಸ್ ಗಳನ್ನ ಕೊಟ್ಟಿದ್ದರಂತೆ. ಸೊ ಈ 3 ರೆಸಿಸ್ಟರ್ ಗಳ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಿಮಗೆ ಕೊಟ್ಟಿರತಕ್ಕಂತ ರೆಸಿಸ್ಟರ್ ನ ಏನು ಲೀಸ್ಟ್ ವ್ಯಾಲ್ಯೂ ಇದೆ ಅದಕ್ಕಿಂತ ಕಡಿಮೆ ರೆಸಿಸ್ಟೆನ್ಸ್ ಅನ್ನ ನೀವು ಪಡಿಬೇಕಿದ್ರೆ ಆ ರೆಸಿಸ್ಟರ್ಸ್ ಗಳನ್ನ ಯಾವ ರೀತಿಯಲ್ಲಿ ಜೋಡಿಸಬೇಕು, ಅದನ್ನ ಸರಣಿ ಜೋಡಣೆ ಮಾಡಬೇಕು ಅಥವಾ ಅದನ್ನ ಸಮಾನಾಂತರ ಜೋಡಣೆ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಿಮಗೆ ಗೊತ್ತಿದೆ, ನಾವು ಇದರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದೇವೆ. ಸೊ ಇಲ್ಲಿ ಸೀರಿಯಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಯಾವುದೇ ರೆಸಿಸ್ಟರ್ ಗಳನ್ನ ನಾವು ಸರಣಿ ಜೋಡಣೆಯಲ್ಲಿ ಜಾಯಿನ್ ಮಾಡಿದಾಗ ಅದರ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತದೆ. ಸೊ ನಾವು RS, ಸೊ ನಮಗೆ ಫಾರ್ ಎಕ್ಸಾಂಪಲ್ R1, R2, R3 ಎಂಬ 3 ರೆಸಿಸ್ಟರ್ ಗಳನ್ನ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಸೊ ನಮಗೆ ಸರಣಿ ಜೋಡಣೆ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ R1 ಪ್ಲಸ್ R2 ಪ್ಲಸ್ R3 ಮಾಡಬೇಕು. ಸೊ ಈ ರೀತಿ ಮಾಡಿದ್ರೆ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಿಗ್ತದೆ. ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಿಗ್ತದೆ. ಸೊ ಈ ರೀತಿ ಮಾಡಬೇಕು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಉದಾಹರಣೆ ಮುಖಾಂತರ ಇದನ್ನ ನೋಡೋದಾದ್ರೆ R1 ಇಸ್ ಈಕ್ವಲ್ ಟು 2 ಓಮ್ ಅಂತ ಅನ್ಕೊಳ್ಳಿ. ಹಾಗೇನೆ R2 ಅಂತ ಹೇಳಿದ್ರೆ 3 ಓಮ್, R3 ಅಂತ ಹೇಳಿದ್ರೆ 4 ಓಮ್. ಇಷ್ಟು ರೆಸಿಸ್ಟೆನ್ಸ್, ಇಷ್ಟು ಪ್ರಮಾಣದ ರೆಸಿಸ್ಟೆನ್ಸ್ ಇರುವಂತ ರೆಸಿಸ್ಟರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಸೊ ನಮಗೆ RS ಮಾಡಿದ್ರೆ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 2 ಪ್ಲಸ್ 3 ಪ್ಲಸ್ 4 ಎಷ್ಟಾಯ್ತು ಅಂತ ಹೇಳಿದ್ರೆ 3 2 5 5 4 9 ಓಮ್ ಬಂತು. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದೇನು, ನಮಗೆ ಕೊಟ್ಟಿರುವಂತಹ ರೆಸಿಸ್ಟರ್ ಗಳಿಗೆ ಲೀಸ್ಟ್ ಇರುವಂತಹ ರೆಸಿಸ್ಟೆನ್ಸ್ ಏನು, ಸೊ ಅದಕ್ಕಿಂತ ಕಡಿಮೆ ರೆಸಿಸ್ಟೆನ್ಸ್ ಬರಬೇಕಿದ್ರೆ ನಾವು ಯಾವ ರೀತಿಯಲ್ಲಿ ಸರಣಿ ಜೋಡಣೆಯನ್ನ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 9 ಓಮ್ ಬಂದಿದೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ 9 ಓಮ್ ಬಂದಿದೆ. ಸೊ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ರೆಸಿಸ್ಟರ್ ನಲ್ಲಿ ಇರುವಂತಹ ಲೀಸ್ಟ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ 2 ಓಮ್. ಇಲ್ಲಿ 2 ಓಮ್ ಇಸ್ ಲೆಸ್ ದೆನ್ 9 ಓಮ್. ಹೌದಾ? ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, 2 ಓಮ್ಗಿಂತ ಜಾಸ್ತಿ ಇದೆ. ಹಾಗಾಗಿ ನಾವೇನ್ ಮಾಡಬೇಕು, ಇದನ್ನ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಬೇಕು. RP ಅಂದ್ರೆ ಪ್ಯಾರಲಲ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು, ಸೊ ಇದನ್ನ ನಾವೇ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ 1/R1 ಪ್ಲಸ್ 1/R2 ಪ್ಲಸ್ 1/R3 ಅಪ್ ಟು 1/RN ಎಷ್ಟು ಇದೆ ಅಷ್ಟು, ಅದನ್ನ ನಾವು ಈ ರೀತಿ ಜೋಡಣೆ ಮಾಡ್ತೇವೆ. ಇಲ್ಲಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕೂಡ ಅಷ್ಟೇ, ಅಪ್ ಟು RN ಎಷ್ಟು ರೆಸಿಸ್ಟೆನ್ಸ್ ಇದೆ ಎಲ್ಲವನ್ನು ಕೂಡ ಕೂಡಿಸ್ತಾ ಹೋಗ್ಬೇಕು, ಎಲ್ಲವನ್ನು ಕೂಡ ಆಡ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ RP ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ, ಸೊ ನೀವು ನೋಡಿ ಇದನ್ನ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ 2 ಓಮ್ 3 ಓಮ್ ಅಂಡ್ 4 ಓಮ್ ರೆಸಿಸ್ಟೆನ್ಸ್ ಗೆ ನಾವು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ RP ಇಸ್ ಈಕ್ವಲ್ ಟು 1/R1 ಅಂತ ಹೇಳಿದ್ರೆ 1/2 ಪ್ಲಸ್ 1/R2 ಅಂದ್ರೆ 1/3 ಪ್ಲಸ್ 1/R3 ಅಂದ್ರೆ 1/4 ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ. 0.5 ಪ್ಲಸ್ 0.33 ಪ್ಲಸ್ 0.25. ಸೊ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರಬಹುದು, ಇಲ್ಲಿ ಮಾಡ್ತೇನೆ ನೋಡಿ. ಸೊ ಇದನ್ನ ಆಡ್ ಮಾಡಿದ್ರೆ ನಮಗೆ 1.08 ಇಷ್ಟು ಬರ್ತದೆ, 1.08 ಓಮ್ ಬರ್ತದೆ. ಸೊ ಇದು ಕೊಟ್ಟಿರ್ತಕ್ಕಂಥ ಲೀಸ್ಟ್ ಇರುವಂತಹ ಏನು ರೆಸಿಸ್ಟೆನ್ಸ್ ಇದೆ 2 ಓಮ್ ಇರುವಂತದ್ದು, 2 ಓಮ್ಗಿಂತ ಕೂಡ ಕಡಿಮೆ ರೆಸಿಸ್ಟೆನ್ಸ್ ಹೊಂದಿದೆ. ಹಾಗಾಗಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ನಾವು ಈ ರೀತಿಯ ಲೀಸ್ಟ್ ರೆಸಿಸ್ಟೆನ್ಸ್ ಅನ್ನ ಪಡೆಯಬೇಕು. ಕೊಟ್ಟಿರುವಂತಹ ರೆಸಿಸ್ಟೆನ್ಸ್ ಗಿಂತಲೂ ಕಡಿಮೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಹೊಂದಬೇಕಿದ್ರೆ ಈ ರೆಸಿಸ್ಟರ್ ಗಳನ್ನ, ರೋಧಕಗಳನ್ನ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಥವಾ ಸಮಾನಾಂತರ ರೀತಿಯಲ್ಲಿ ಜೋಡಣೆಯನ್ನ ಮಾಡಬೇಕು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 2 ಪ್ಯಾರಲಲ್ ಕಾಂಬಿನೇಷನ್ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಹೌ ಮೆನಿ ಎಲೆಕ್ಟ್ರಾನ್ಸ್ ಕಾನ್ಸ್ಟಿಟ್ಯೂಟ್ ಅ ಕರೆಂಟ್ ಆಫ್ 2 ಆಂಪಿಯರ್. ಇದು ಕೂಡ ತುಂಬಾ ಸಲ ರಿಪೀಟ್ ಆದಂತಹ ಪ್ರಶ್ನೆ ಅನಿಸ್ತದೆ. ನೋಡಿ, 1 ಆಂಪಿಯರ್ ಇಸ್ ಈಕ್ವಲ್ ಟು 6.25 ಇಂಟು 10 to the power 18 ಎಲೆಕ್ಟ್ರಾನ್ಸ್. ಸೊ 2 ಆಂಪಿಯರ್ ವಿದ್ಯುತ್ ಪ್ರವಾಹವು ಎಷ್ಟು ಎಲೆಕ್ಟ್ರಾನ್ ಗಳನ್ನ ಒಳಗೊಂಡಿರುತ್ತದೆ ಅಂತ ಹೇಳಿ ಕೇಳಿದರೆ, 1 ಆಂಪಿಯರ್ ವಿದ್ಯುತ್ ಪ್ರವಾಹವು
6.25 ಗುಣಿಸು 10⁸ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ. ಸೊ ಇಲ್ಲಿ 2 ಆಂಪಿಯರ್ ವಿದ್ಯುತ್ ಪ್ರವಾಹ ಕೇಳಿರೋದ್ರಿಂದ 2 ನಿಂದ ಮಲ್ಟಿಪ್ಲೈ ಮಾಡಿದ್ರೆ 12.5 ಇಂಟು 10⁸18 ಎಲೆಕ್ಟ್ರಾನ್ಸ್ ಇಷ್ಟು ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತದೆ. ಯಾವುದು 2 ಆಂಪಿಯರ್ ವಿದ್ಯುತ್ ಪ್ರವಾಹ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 2 ಸರಿಯಾದಂತ ಉತ್ತರ. ಆಪ್ಷನ್ 2 ಸರಿಯಾದಂತ ಉತ್ತರ. 1 ಕಿಲೋವ್ಯಾಟ್ ಅವರ್ ಇಸ್ ಈಕ್ವಲ್ ಟು 1 ಕಿಲೋವ್ಯಾಟ್ ಅವರ್ ಯಾವುದಕ್ಕೆ ಸಮನಾಗಿರುತ್ತದೆ ಅಂತೇಳಿ ಕೇಳಿದ್ದಾರೆ. ಸೊ 1 ಕಿಲೋವ್ಯಾಟ್ ಅವರ್, ಸೊ ನೀವು ಕೇಳಿರ್ಬೋದು, ಸೊ ನಮ್ಮಲ್ಲಿ ನಮ್ಮ ಗೃಹ ಬಳಕೆಗೆ ಪೂರೈಕೆಯಾಗುವಂತಹ ವಿದ್ಯುತ್ತಿನ ಪ್ರಮಾಣವನ್ನು ನಾವು ಕಿಲೋವ್ಯಾಟ್ ಅವರ್ ಅಲ್ಲಿ ನಾವು ಲೆಕ್ಕ ಹಾಕ್ತೇವೆ. ಕಿಲೋವ್ಯಾಟ್ ಅವರ್ ಅಥವಾ ಯೂನಿಟ್ಗಳಲ್ಲಿ ಲೆಕ್ಕ ಹಾಕ್ತೇವೆ. ಒಂದು ಯೂನಿಟ್ ಅಂತ ಹೇಳಿದ್ರೆ, ಒಂದು ಯೂನಿಟ್ ವಿದ್ಯುತ್ ಪ್ರವಾಹ ಅಂತ ಹೇಳಿದ್ರೆ 1 ಕಿಲೋವ್ಯಾಟ್ ಅವರ್ ವಿದ್ಯುತ್ ಪ್ರವಾಹ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇಲ್ಲಿ 1 ಕಿಲೋವ್ಯಾಟ್ ಅವರ್ ಇಸ್ ಈಕ್ವಲ್ ಟು, ಸೊ 1 ಕಿಲೋವ್ಯಾಟ್ ವಿದ್ಯುತ್ ಪ್ರವಾಹ ಅಂತ ಹೇಳಿದ್ರೆ ಆ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಇದಕ್ಕೆ ಒಂದು ವ್ಯಾಖ್ಯೆ ಇದೆ. 1 ಕಿಲೋವ್ಯಾಟ್ ಅವರ್ ಅಂತ ಹೇಳಿದ್ರೆ 3600 ಸೆಕೆಂಡುಗಳ ಕಾಲ ಬಳಸಲಾಗುವಂತ 1000 ವ್ಯಾಟ್ ಶಕ್ತಿಯನ್ನ ನಾವು 1 ಕಿಲೋವ್ಯಾಟ್ ಅವರ್ ವಿದ್ಯುತ್ ಶಕ್ತಿ ಅಂತೇಳಿ ಕರಿತೇವೆ. ಸೊ 3600 ಸೆಕೆಂಡ್ ಇಲ್ಲಿ ಯಾಕೆ ಬಂತ ಅಂತ ಹೇಳಿದ್ರೆ, 1 ಗಂಟೆ ಅಂತ ಹೇಳಿದ್ರೆ 1 ಅವರ್ ಇಸ್ ಈಕ್ವಲ್ ಟು 3600 ಸೆಕೆಂಡ್. 3600 ಸೆಕೆಂಡ್. 1 ಕಿಲೋವ್ಯಾಟ್ ಅಂತ ಹೇಳಿದ್ರೆ 3000 ಸೆಕೆಂಡುಗಳ ಕಾಲ ಬಳಸಲಾಗುವಂತ 1000 ವ್ಯಾಟ್ ಶಕ್ತಿ. 1000 ವ್ಯಾಟ್ ಶಕ್ತಿಯನ್ನ 3600 ಸೆಕೆಂಡುಗಳ ಕಾಲ ಬಳಸಿದ್ರೆ ಆ ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ನಾವು 1 ಕಿಲೋವ್ಯಾಟ್ ಅವರ್ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಇಲ್ಲಿ ಕೇಳಿರುವಂತದ್ದು 1 ಕಿಲೋವ್ಯಾಟ್ ಅವರ್. ಸೊ ಇಲ್ಲಿ 1 ಕಿಲೋ ಅಂತ ಹೇಳಿದ್ರೆ ಎಷ್ಟು, 1 ಕೆ ಅಥವಾ 1 ಕಿಲೋ ಅಂತ ಹೇಳಿದ್ರೆ 1000 ವ್ಯಾಟ್. 1000 ಅಥವಾ 1 ಕೆ ಅಂತ ಹೇಳಿದ್ರೆ 1000, ಕೆ ಅಂತ ಹೇಳಿದ್ರೆ 1000. ಸೊ ಹಾಗಾಗಿ ಇಲ್ಲಿ 1 ಕಿಲೋ ವ್ಯಾಟ್ ಅವರ್ ಅಂತ ಹೇಳಿದ್ರೆ 1000 ವ್ಯಾಟ್ ಅಲ್ವಾ. 1000 ವ್ಯಾಟ್ ಇಂಟು 3600 ಅಂದ್ರೆ ಸೆಕೆಂಡ್. 1 ಗಂಟೆಗೆ 3600 ಸೆಕೆಂಡ್ಗಳು. ಸೊ ಹಾಗಾಗಿ ಇದರ ಪ್ರಮಾಣ ಎಷ್ಟು ಬರ್ತದೆ, ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 36 ಲಕ್ಷ ಜೌಲ್ಸ್ ಬರ್ತದೆ. ಸೊ ಶಕ್ತಿಯ ಏಕಮಾನ ಜೌಲ್. ಇಷ್ಟು ಶಕ್ತಿ, ಎನರ್ಜಿ. ಅಂದ್ರೆ ಇದನ್ನ ನಾವು 3.6 ಇಂಟು 10⁻6 ಜೌಲ್ಸ್ ಅಂತೇಳಿ ಕರಿಬಹುದು. 3.6 ಇಂಟು 10⁻6 ಜೌಲ್. ಇಷ್ಟು ಎನರ್ಜಿ ಇದಕ್ಕೆ ಈಕ್ವಲೆಂಟ್. 1 ಕಿಲೋವ್ಯಾಟ್ ಅವರ್ ಎನರ್ಜಿ ಇಸ್ ಈಕ್ವಲ್ ಟು 3.6 ಇಂಟು 10⁻6 ಜೌಲ್ಸ್. ಇದು ಸರಿಯಾದಂತ ಉತ್ತರ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಯಾವುದು ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 2 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ. ಎಲೆಕ್ಟ್ರಿಕ್ ಫ್ಯೂಸ್ ಇಸ್ ಮೇಡ್ ಅಪ್ ಆಫ್ ಅನ್ ಅಲಾಯ್ ಆಫ್, ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಯಾವ ಒಂದು ಮಿಶ್ರಲೋಹದಿಂದ ಮಾಡಿರ್ತಾರೆ, ವಿದ್ಯುತ್ ಫ್ಯೂಸ್ ಅನ್ನ ಯಾವ ಮಿಶ್ರಲೋಹದಿಂದ ಮಾಡಲಾಗಿರ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಲೆಡ್ ಅಂಡ್ ಟಿನ್ ಅಂದ್ರೆ ಸೀಸ ಮತ್ತು ತವರ. ಹಾಗೇನೆ ಇಲ್ಲಿ ಲೆಡ್ ಅಂಡ್ ಕಾಪರ್, ಸೀಸ ಮತ್ತು ತಾಮ್ರ. ಹಾಗೇನೆ ಆಪ್ಷನ್ 3 ಕಾಪರ್ ಅಂಡ್ ಟಿನ್ ಅಂದ್ರೆ ತಾಮ್ರ ಮತ್ತು ತವರ. ಹಾಗೇನೆ ಕಾಪರ್ ಅಂಡ್ ಐರನ್, ತಾಮ್ರ ಮತ್ತು ಕಬ್ಬಿಣ. ಸೊ ವಿದ್ಯುತ್ ಫ್ಯೂಸ್ ನ ಬಳಕೆಯನ್ನ ನೀವು ನೋಡಿರ್ಬೋದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ. ಸೊ ಪ್ರಮುಖವಾಗಿ ವಿದ್ಯುತ್ ಅಲ್ಲಿ ಫ್ಯೂಸ್ ಅನ್ನ ಅಂದ್ರೆ ವಿದ್ಯುತ್ ಫ್ಯೂಸ್ ನಲ್ಲಿ ಬಳಸಲಾಗುವಂತ ಏನು ಆ ಮೆಟೀರಿಯಲ್ ಏನಿದೆ, ಆ ವಯರ್ ಏನಿದೆ, ಸೊ ಅದನ್ನ ಯಾವ ಅಲಾಯ್ ಅಥವಾ ಮಿಶ್ರಲೋಹದಿಂದ ಮಾಡಿರ್ತಾರೆ ಅಂತೇಳಿ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು, ಇಲ್ಲಿ ಇದಕ್ಕೆ ಸರಿಯಾದಂತ ಉತ್ತರ ಸಾಮಾನ್ಯವಾಗಿ ವಿದ್ಯುತ್ ಫ್ಯೂಸ್ ನಲ್ಲಿ ಬಳಕೆ ಮಾಡಲ್ಪಡುವಂತ ಆ ಒಂದು ಫ್ಯೂಸ್ ನ ವೈರ್ ಏನಿದೆ, ಫ್ಯೂಸ್ ನ ತಂತಿ ಇದೆ, ಅದು ಆ ಒಂದು ತಂತಿಯನ್ನ ಲೆಡ್ ಮತ್ತು ಟಿನ್ ಅಂದ್ರೆ ಸೀಸಾ ಮತ್ತು ತವರದಿಂದ ಮಾಡಲ್ಪಟ್ಟಂತ ತೆಳ್ಳನೆಯ ತಂತಿಯನ್ನ ಅಲ್ಲಿ ಬಳಕೆ ಮಾಡಲಾಗ್ತದೆ. ಸೊ ಯಾಕೆ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಈ ಲೆಡ್ ಮತ್ತು ಟಿನ್, ಸೀಸ ಮತ್ತು ತವರದಿಂದ ಮಾಡಲ್ಪಟ್ಟಂತ ಏನು ಆ ತಂತಿ ಇದೆ, ಸೊ ಅದು ಅತ್ಯಂತ ಕಡಿಮೆ ದ್ರವಣ ಬಿಂದು ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಅನ್ನು ಹೊಂದಿರೋದ್ರಿಂದ ಸರ್ಕ್ಯೂಟ್ ಅಲ್ಲಿ ಆ ಮಂಡಲದಲ್ಲಿ ಅತ್ಯಧಿಕ ವಿದ್ಯುತ್ ಅಂದ್ರೆ ಹೈ ವೋಲ್ಟೇಜ್ ಫ್ಲೋ ಆದಂತ ಸಂದರ್ಭದಲ್ಲಿ ಕೂಡ ಆ ಸರ್ಕ್ಯೂಟ್ಗೆ ಉಳಿದ ಉಪಕರಣಗಳಿಗೆ, ಅದ ಸರ್ಕ್ಯೂಟ್ಗೆ ಜೋಡಿಸಲ್ಪಟ್ಟಂತ ಇತರ ಉಪಕರಣಗಳಿಗೆ ಯಾವುದೇ ರೀತಿಯಲ್ಲಿ ಕೂಡ ಹಾನಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೈ ವೋಲ್ಟೇಜ್ ಫ್ಲೋ ಆದ ತಕ್ಷಣ ಅಲ್ಲಿ ಫ್ಯೂಸ್ ನಲ್ಲಿ ಇರುವಂತಹ ತಂತಿ
ಎಲೆಕ್ಟ್ರಿಕ್ ಫ್ಯೂಸ್ ನಲ್ಲಿ ಯೂಸ್ ಮಾಡುವಂತ ತಂತಿ ಮೆಲ್ಟ್ ಆಗ್ತದೆ, ಕರಗ್ತದೆ, ಕರಗಿ ಅದು ಕಟ್ ಆಗ್ತದೆ. ಕಟ್ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳ್ತದೆ. ಸೊ ಹಾಗಾಗಿ ಇದರಿಂದ ಹೈ ವೋಲ್ಟೇಜ್ ನಿಂದ ವಿದ್ಯುತ್ ಉಪಕರಣಗಳಿಗೆ ಆಗುವಂತ ಹಾನಿಯನ್ನ ನಾವು ತಪ್ಪಿಸಬಹುದು. ಹಾಗಾಗಿ ಈ ಉದ್ದೇಶಕ್ಕೋಸ್ಕರ ಎಲೆಕ್ಟ್ರಿಕ್ ಫ್ಯೂಸ್ ನಲ್ಲಿ ಸಾಮಾನ್ಯವಾಗಿ ಲೆಡ್ ಮತ್ತು ಟಿನ್, ಸೀಸ ಮತ್ತು ತವಾರದ ಮಿಶ್ರಲೋಹದಿಂದ ಮಾಡಲ್ಪಟ್ಟಂತಹ ಒಂದು ತಂತಿಯನ್ನ ಬಳಸಲಾಗುತ್ತದೆ. ಸೊ ಈ ನಿರ್ದಿಷ್ಟ ಮಿಶ್ರಲೋಹವನ್ನ ಅದರ ಅತಿ ಕಡಿಮೆ ಕರಗುವ ಬಿಂದು ಅಂದ್ರೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇದನ್ನ ನೋಡಿಕೊಂಡು ಆಯ್ಕೆ ಮಾಡಲಾಗ್ತದೆ. ಸೊ ಹಾಗಾಗಿ ಅಪಾಯಕಾರಿಯಾಗಿರುವಂತ ಅತಿಯಾದ ವಿದ್ಯುತ್ ಹರಿದಂತ ಸಂದರ್ಭದಲ್ಲಿ ಫ್ಯೂಸ್ ತಂತಿ ವೇಗವಾಗಿ ಕರಗಿ ಮಂಡಲವನ್ನ ಕಡಿತಗೊಳಿಸ್ತದೆ, ಸರ್ಕ್ಯೂಟ್ ಕಟ್ ಆಗ್ತದೆ. ಸೊ ಸರ್ಕ್ಯೂಟ್ ಕಟ್ ಆದ್ರೆ ನಿಮ್ಮ ಮನೆಯ ಉಪಕರಣಗಳಿಗೆ, ಗೃಹ ಬಳಕೆ ಉಪಕರಣ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಕೂಡ ಆ ಉಪಕರಣಗಳಿಗೆ ಹಾನಿ ಆಗುತ್ತದೆ, ಅಲ್ಲೇ ಸರ್ಕ್ಯೂಟ್ ಕಟ್ ಆಗ್ತದೆ. ಸೊ ನೆಕ್ಸ್ಟ್ ನಿಮ್ಮ ಉಪಕರಣಗಳಿಗೆ ಹೈ ವೋಲ್ಟೇಜ್ ವಿದ್ಯುತ್ ಪ್ರವಹಿಸುವುದಿಲ್ಲ. ಹಾಗಾಗಿ ಈ ಉದ್ದೇಶಕ್ಕೋಸ್ಕರ ಈ ಉದ್ದೇಶಕ್ಕೋಸ್ಕರ ಸೀಸ ಮತ್ತು ತವರದಿಂದ ಮಾಡಲ್ಪಟ್ಟಂತಹ ಈ ಮಿಶ್ರಲೋಹದಿಂದ ಮಾಡಲ್ಪಟ್ಟಂತ ತಂತಿಯನ್ನ ಫ್ಯೂಸ್ ನಲ್ಲಿ ಬಳಸಲಾಗ್ತದೆ. ಹಾಗಾಗಿ ಆಪ್ಷನ್ 1 ಸರಿಯಾದಂತ ಉತ್ತರ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆಯನ್ನ ನೋಡಿ. ಇಫ್ ಅ ಡಿವೈಸ್ ಯೂಸಸ್ E joules ಆಫ್ ಎನರ್ಜಿ ಇನ್ T seconds, ದ ಪವರ್ P ಈಸ್ ಎಕ್ಸ್ಪ್ರೆಸ್ಡ್ ಆಸ್. ಸೊ ಒಂದು ಸಾಧನವು T ಸೆಕೆಂಡುಗಳಲ್ಲಿ ಈ ಜೌಲ್ ಶಕ್ತಿಯನ್ನು ಬಳಸಿದರೆ ಶಕ್ತಿ ಅಂದ್ರೆ ಪಿ ಅನ್ನು ಹೇಗೆ ವ್ಯಕ್ತಪಡಿಸಲಾಗುತ್ತದೆ? ಸೊ ನಾವು ಪವರ್ಗೆ ಸಂಬಂಧಪಟ್ಟಾಗಿ ಸಾಮರ್ಥ್ಯವನ್ನ ಕಂಡುಹಿಡಿಯಲಿಕ್ಕೆ ನಮಗೆ ವಿವಿಧ ಸೂತ್ರಗಳಿದ್ದಾವೆ. ಸೊ ಇದರಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಆಪ್ಷನ್ 1 P is equal to E/T. ಸೊ ಈ ಸೂತ್ರವನ್ನು ನಾವು ಬಳಸ್ತೇವೆ. ಸೊ P is equal to ಎನರ್ಜಿ ಡಿವೈಡೆಡ್ ಬೈ ಟೈಮ್. ಸೊ ಈ ರೀತಿ ನಾವು ಉಪಯೋಗಿಸ್ತೇವೆ. ಸೊ ಶಕ್ತಿಯನ್ನ ಒಂದು ನಿರ್ದಿಷ್ಟ ಮಾಧ್ಯಮದಲ್ಲಿ ಮಾಡಿದ ಕೆಲಸ ಅಥವಾ ಬಳಸಿದ ಶಕ್ತಿಯ ದರ ಎಂದು ವ್ಯಾಖ್ಯಾನಿಸಲಾಗ್ತದೆ. ಸೊ ಹಾಗಾಗಿ ನಾವು ಈ ಸೂತ್ರವನ್ನ ನಾವು ಬಳಸ್ತೇವೆ. So power is defined as the rate of work done or energy consumed per unit time. So we can use several formula to find out the power. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 1 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ದ ಶಾರ್ಟೆಸ್ಟ್ ವೇವ್ ಲೆಂತ್? ಸೊ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಎಕ್ಸ್ ರೇಸ್, ಗಾಮಾ ರೇಸ್, ಇನ್ಫ್ರಾರೆಡ್ ರೇಸ್ ಅಂಡ್ ಅಲ್ಟ್ರಾವೈಲೆಟ್ ರೇಸ್. ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಕಡಿಮೆ ತರಂಗಾಂತರವನ್ನ ಅಂದ್ರೆ ಶಾರ್ಟೆಸ್ಟ್ ವೇವ್ ಲೆಂತ್ ಅನ್ನ ಹೊಂದಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ ಅನ್ನ ನೋಡಿ. ಸೊ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ನ ರೆಪ್ರೆಸೆಂಟೇಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ವಿದ್ಯುತ್ ಕಾಂತೀಯ ವಿಕಿರಣದ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್. ಸೊ ವಿದ್ಯುತ್ ಕಾಂತೀಯ ವಿಕಿರಣಗಳು ಒಟ್ಟು ಎಷ್ಟು ವಿಕಿರಣಗಳಿದ್ದಾವೆ ಅಂತ ಹೇಳಿದ್ರೆ ಒಟ್ಟು 7 ವಿಕಿರಣಗಳು. ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ಅಲ್ಟ್ರಾವೈಲೆಟ್, ಎಕ್ಸ್ ರೇಸ್ ಅಂಡ್ ಗಾಮಾ ರೇಸ್. ಸೊ ಇಲ್ಲಿ ಈ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬರುವಂತದ್ದು ಇವು ಲಾಂಗರ್ ವೇವ್. ಹಾಗೆಯೇ ಇವುಗಳ ಫ್ರೀಕ್ವೆನ್ಸಿ ಆವೃತ್ತಿ ಕಡಿಮೆ ಇರ್ತದೆ. ಹಾಗೆಯೇ ಲೋ ಎನರ್ಜಿ ಅತ್ಯಂತ ಕಡಿಮೆ ಎನರ್ಜಿಯನ್ನ ಹೊಂದಿರ್ತದೆ, ಕಡಿಮೆ ಶಕ್ತಿಯನ್ನು ಹೊಂದಿರುವಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಗಳ ಒಂದು ಸೀರೀಸ್ ಅನ್ನ ಇಲ್ಲಿ ನೋಡಬಹುದು ಲೆಫ್ಟ್ ಸೈಡ್. ಸೊ ನಾವು ರೈಟ್ ಸೈಡ್ ಗೆ ಹೋಗ್ತಾ ಹೋದಾಗೆ ಇಲ್ಲಿ ರೇಡಿಯೋ ವೇವ್ಸ್ ಅತ್ಯಂತ ಕಡಿಮೆ ವೇವ್ ಲೆಂತ್ ಅನ್ನ ಹೊಂದಿದೆ, ಅತ್ಯಂತ ಕಡಿಮೆ ವೇವ್ ಲೆಂತ್, ಲೋವರ್ ಫ್ರೀಕ್ವೆನ್ಸಿ, ಅತ್ಯಂತ ಕಡಿಮೆ ಆವೃತ್ತಿ, ಹಾಗೆಯೇ ಲೋವರ್ ಎನರ್ಜಿಯನ್ನು ಹೊಂದಿದೆ. ಸೊ ಇಲ್ಲಿ ರೇಡಿಯೋ ವೇವ್ಸ್ ಲಾಂಗರ್ ವೇವ್ ಲೆಂತ್ ಅಥವಾ ಹೆಚ್ಚಿನ ತರಂಗಾಂತರವನ್ನ ಹೊಂದಿರುವುದರಿಂದ ಸೊ ನಾವು ಸಾಮಾನ್ಯವಾಗಿ ರೇಡಿಯೋ ಕಮ್ಯುನಿಕೇಶನ್ ಅಲ್ಲಿ ಈ ರೇಡಿಯೋ ವೇವ್ಸ್ ಗಳನ್ನ ಬಳಸ್ತೀವಿ. ಸೊ ನೆಕ್ಸ್ಟ್ ಬರುವಂತದ್ದು ಮೈಕ್ರೋವೇವ್ ಅಥವಾ ಸೂಕ್ಷ್ಮ ತರಂಗಗಳು. ಸೊ ಇವು ರೇಡಿಯೋ ವೇವ್ಸ್ ಗಿಂತ ಹೆಚ್ಚಿನ ತರಂಗಾಂತರವನ್ನ ಹೊಂದಿವೆ. ಹಾಗೆಯೇ ರೇಡಿಯೋ ವೇವ್ಸ್ ಗಿಂತ ಹೆಚ್ಚಿನ ಫ್ರೀಕ್ವೆನ್ಸಿಯನ್ನು ಹೊಂದಿದೆ, ಲೋವರ್ ಎನರ್ಜಿ. ಇದಕ್ಕಿಂತ ರೇಡಿಯೋ ವೇವ್ಸ್ ಗಿಂತ ಹೆಚ್ಚಿನ ವೇವ್ ಎನರ್ಜಿಯನ್ನು ಹೊಂದಿದೆ, ಶಕ್ತಿಯನ್ನು ಹೊಂದಿರ್ತದೆ. ಸೊ ನೆಕ್ಸ್ಟ್ ಬರುವಂತದ್ದು ಇನ್ಫ್ರಾರೆಡ್, ಅವಕೆಂಪು ವಿಕಿರಣಗಳು ಅಂತ ಹೇಳಿ ಕರೀತೇವೆ. ಸೊ ಹಾಗೇನೆ ಇಲ್ಲಿ ಮಿಡ್ಲ್ ಅಲ್ಲಿ ವಿಸಿಬಲ್ ಲೈಟ್ ಕೂಡ ಬರ್ತದೆ. ಹಾಗೇನೆ ವಿಸಿಬಲ್ ಲೈಟ್ ಅಲ್ಲಿ ನೀವು ಗಮನಿಸಬಹುದು ವಿಬ್ ಗೈರ್, 7 ಸಪ್ತವರ್ಣಗಳು, 7 ಕಲರ್ಸ್ ಸಪ್ತವರ್ಣಗಳು ಅಂತ ಹೇಳಿ ಕರೀತೇವೆ, ವಿಬ್ ಗ್ಯೂರ್. ಸೊ ಇದು ಈ ಸೀರೀಸ್. ಸೊ ಹಾಗೇನೆ ನೆಕ್ಸ್ಟ್ ವಿಸಿಬಲ್ ಲೈಟ್ ಆದ ನಂತರ ನಮಗೆ ವಿಸಿಬಲ್ ಲೈಟ್ ನಮಗೆ ಕಣ್ಣಿಗೆ ಕಾಣ್ತದೆ, ಹಾಗಾಗಿ ಇದನ್ನ ನಾವು ವಿಸಿಬಲ್ ಲೈಟ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್, ಅಲ್ಟ್ರಾವೈಲೆಟ್, ಎಕ್ಸ್ ರೇಸ್, ಗಾಮಾ ಕಿರಣಗಳು ನಮ್ಮ ಬರಿಗಣ್ಣಿಗೆ ಕಾಣುವುದಿಲ್ಲ. ಅದನ್ನ ನಾವು ವೀಕ್ಷಿಸಬೇಕಿದ್ರೆ ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ ಗಳನ್ನ ಯೂಸ್ ಮಾಡಿ ನಾವು ಅದನ್ನ ವೀಕ್ಷಣೆ ಮಾಡಬೇಕು. ಸೊ ನಮಗೆ ಕಣ್ಣಿಗೆ ಕಾಣುವಂತಹ ವಿದ್ಯುತ್ ಕಾಂತೀಯ ವಿಕಿರಣ ಯಾವ್ದು ಅಂತ ಹೇಳಿದ್ರೆ ಅದು ವಿಸಿಬಲ್ ಲೈಟ್ ಮಾತ್ರ. ವಿಸಿಬಲ್ ಲೈಟ್ ದೃಗ್ಗೋಚರ ಬೆಳಕು ಅಂತ ಹೇಳಿ ಕರಿತೇವೆ. ಸೊ 7 ವರ್ಣಗಳನ್ನು ಹೊಂದಿರ್ತವೆ, ಸಪ್ತವರ್ಣಗಳು ಅಂತ ಹೇಳಿ ಕರಿತೇವೆ. ಸೊ ಉಳಿದೆಲ್ಲ ವಿದ್ಯುತ್
ವಿದ್ಯುತ್ ಕಾಂತೀಯ ವಿಕಿರಣಗಳನ್ನ ನಾವು ಬರಿಗಣ್ಣಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಇನ್ಫ್ರಾರೆಡ್ ರೇಸ್ ಆದ ನಂತರ ನಮಗೆ ಬರುವಂತದ್ದು ಅಲ್ಟ್ರಾ ವೈಲೆಟ್ ರೇಸ್. ಸೊ ಅದಾದ ನಂತರ ಬರ್ತದೆ ಎಕ್ಸ್ ರೇಸ್, ಎಕ್ಸ್ ಕಿರಣಗಳು. ಹಾಗೇನೆ ನೆಕ್ಸ್ಟ್ ಕೊನೆಗೆ ಬರುವಂತದ್ದು ಗಾಮಾ ಕಿರಣಗಳು ಅಥವಾ ಗಾಮಾ ವಿಕಿರಣಗಳು ಅಂತೇಳಿ ಕರೀತವೆ. ಸೊ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಯಾವುದು ಹೆಚ್ಚಿನ ಯಾವುದು ಅತ್ಯಂತ ಕಡಿಮೆ ತರಂಗಾಂತರವನ್ನು ಹೊಂದಿದೆ. ಸೊ ಇಲ್ಲಿ ನಾವು ಲೆಫ್ಟ್ ಟು ರೈಟ್ ಹೋದ ಹಾಗೆ ಇಲ್ಲಿ ವೇವ್ ಲೆಂತ್ ಶಾರ್ಟ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಗಾಮಾ ರೇಸ್ ಅತ್ಯಂತ ಕಡಿಮೆ ತರಂಗಾಂತರವನ್ನ ಹೊಂದಿದೆ, ಶಾರ್ಟ್ ವೇವ್ ಲೆಂತ್ ಅನ್ನು ಹೊಂದಿರುತ್ತದೆ, ಶಾರ್ಟೆಸ್ಟ್ ವೇವ್ ಲೆಂತ್ ಹೊಂದಿರುವಂತದ್ದು ಗಾಮಾ ರೇಸ್. ಸೊ ಇಲ್ಲಿ ಇದು ಹೈಯರ್ ಫ್ರೀಕ್ವೆನ್ಸಿಯನ್ನ ಹೊಂದಿದೆ, ಹೆಚ್ಚಿನ ಆವೃತ್ತಿಯನ್ನ ಹೊಂದಿದೆ, ಹಾಗೆಯೇ ಅಗಾಧ ಪ್ರಮಾಣದ ಶಕ್ತಿಯನ್ನ ಕೂಡ ಹೊಂದಿದೆ. ಇಟ್ ಹ್ಯಾಸ್ ಹೈ ಎನರ್ಜಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರತಕ್ಕಂಥ ಆಯ್ಕೆಯಲ್ಲಿ ಸರಿಯಾದಂತ ಉತ್ತರ ಗಾಮಾ ಕಿರಣಗಳು. ಆಪ್ಷನ್ 2 ಸರಿಯಾದಂತ ಉತ್ತರ ಗಾಮಾ ರೇಸ್. So on the electromagnetic spectrum, gamma rays have the highest frequencies, consequently the shortest wavelength and high energy. So ಈ ಉದ್ದೇಶದಿಂದ ಗಾಮಾ ರೇಸ್ಗಳು ಹಾಗೇನೆ ಎಕ್ಸ್ ರೇಸ್ಗಳು ಇಲ್ಲಿ ಹೈ ಎನರ್ಜಿ ಹಾಗೇನೆ ಹೈ ಫ್ರೀಕ್ವೆನ್ಸಿಯನ್ನು ಹೊಂದಿರೋದ್ರಿಂದ ಸೊ ಇವುಗಳನ್ನ ನಾವು ಬೇರೆ ಬೇರೆ ಅಪ್ಲಿಕೇಶನ್ಗೆ ನಾವು ಯೂಸ್ ಮಾಡ್ತೇವೆ. ಇಲ್ಲಿ ಗಾಮಾ ವಿಕಿರಣಗಳನ್ನ ಹೈ ಎನರ್ಜಿಯನ್ನ ಯೂಸ್ ಮಾಡಿ ಸೊ ನಾವು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಲ್ಲಿ ನಾವು ಬಳಸ್ತೇವೆ ಗಾಮಾ ವಿಕಿರಣದ ಒಂದು ಅನ್ವಯವನ್ನ. ಸೊ ಈ ರೀತಿಯ ಪ್ರಶ್ನೆಗಳು ನಿಮಗೆ ಬರಬಹುದು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾವುದು ಅದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬೇಕು, ಯಾವುದು ಹೆಚ್ಚಿನ ತರಂಗಾಂತರವನ್ನು ಹೊಂದಿದೆ, ಹೆಚ್ಚಿನ ಫ್ರೀಕ್ವೆನ್ಸಿಯನ್ನು ಹೊಂದಿದೆ, ಹೆಚ್ಚಿನ ಎನರ್ಜಿ ಹೈ ಎನರ್ಜಿಯನ್ನು ಹೊಂದಿದೆ, ಯಾವುದು ಕಡಿಮೆ ಹೊಂದಿದೆ, ಎಲ್ಲವನ್ನು ಕೂಡ ನೋಡ್ಕೊಳ್ಳಬೇಕು. ವೇವ್ ಲೆಂತ್, ಫ್ರೀಕ್ವೆನ್ಸಿ ಅಂಡ್ ಎನರ್ಜಿ. ಸೊ ಈ 3 ಪ್ಯಾರಾಮೀಟರ್ಸ್ ಗಳನ್ನ ಕೂಡ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಮುಂದಿನ ಪ್ರಶ್ನೆಯನ್ನ ನೋಡಿ. ನೆಕ್ಸ್ಟ್ 15ನೇ ಪ್ರಶ್ನೆ. ಫ್ರಾನ್ಹೋಫರ್ ಸ್ಪೆಕ್ಟ್ರಮ್ ಈಸ್ ವಿಚ್ ಟೈಪ್ ಆಫ್ ಸ್ಪೆಕ್ಟ್ರಮ್ ಅಂತೇಳಿ ಕೇಳಿದರೆ, ಫ್ರಾನ್ಹೋಫರ್ ಸ್ಪೆಕ್ಟ್ರಮ್ ಇದು ಯಾವ ರೀತಿಯ ರೋಹಿತ ಅಂತೇಳಿ ಕೇಳಿದ್ದಾರೆ. ಫ್ರಾನ್ಹೋಫರ್ ರೋಹಿತ ಇದು ಯಾವ ರೀತಿಯ ರೋಹಿತ ಅಂತೇಳಿ. ಸೊ ಇಲ್ಲಿ ಫ್ರಾನ್ಹೋಫರ್ ಸ್ಪೆಕ್ಟ್ರಮ್ ಅನ್ನುವಂಥದ್ದು ಇದು ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತೇಳಿ ಕರಿತೇವೆ. ರೇಖಾ ಹೀರಿಕೊಳ್ಳುವಿಕೆಯ ರೋಹಿತ, ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತೇಳಿ ಕರಿತೇವೆ. ಸೊ ಫ್ರಾನ್ಹೋಫರ್ ಲೈನ್ಸ್ ಗಳ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಏನಂತ ಹೇಳಿದ್ರೆ, ಸೊ ಫ್ರಾನ್ಹೋಫರ್ ರೇಖೆಗಳು ಸೂರ್ಯನ ನಿರಂತರ ರೋಹಿತ ಅಂದ್ರೆ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಲ್ಲಿ ಕಂಡು ಬರುವಂತ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಆಫ್ ಸೋಲಾರ್ ಅಂತೇಳಿ ಕರಿತೇವೆ. ಇದರಲ್ಲಿ ಕಂಡು ಬರುವಂತ ವಿಶಿಷ್ಟವಾದ ಕಪ್ಪು ಹೀರುವಿಕೆಯ ರೇಖೆಗಳಾಗಿವೆ. ಸೊ ಬ್ಲಾಕ್ ಅಬ್ಸಾರ್ಪ್ಷನ್ ಲೈನ್ಸ್ ಅಂತೇಳಿ ಕರಿತೇವೆ. ಸೊ ಸೌರ ವಾತಾವರಣದಲ್ಲಿರುವಂತಹ ತಂಪಾದ ಅನಿಲಗಳು ಬೆಳಕಿನ ನಿರ್ದಿಷ್ಟ ತರಂಗಾಂತರಗಳನ್ನ ಹೀರಿಕೊಳ್ಳುವುದರಿಂದ ಇವು ಈ ಫ್ರಾನ್ಹೋಫರ್ ರೋಹಿತಗಳು ಅಥವಾ ಫ್ರಾನ್ಹೋಫರ್ ಸ್ಪೆಕ್ಟ್ರಮ್ ಉಂಟಾಗ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 2 ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೇವೆ. ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಸೊ ಮುಂದಿನ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ರೆಪ್ರೆಸೆಂಟ್ ದ ಸಿಂಬಲ್ ಆಫ್ ಅ PNP ಟ್ರಾನ್ಸಿಸ್ಟರ್ ಅಂತೇಳಿ. ಈ ಕೆಳಗಿನಗಳಲ್ಲಿ ಯಾವುದು PNP ಟ್ರಾನ್ಸಿಸ್ಟರ್ ನ ಮಂಡಲ ಸಂಕೇತ ಆಗಿರುವಂತದ್ದು. ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು. ಆಯ್ಕೆ 1 ಇಲ್ಲಿ ಡಯಾಗ್ರಾಮ್ 1 ಅನ್ನು ನೋಡಿ. ಇಲ್ಲಿ ನೋಡಿ ಇದು ಒಂದು ಟ್ರಾನ್ಸಿಸ್ಟರ್ ನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಈ ರೀತಿ ನಾವು ಟ್ರಾನ್ಸಿಸ್ಟರ್ ಅನ್ನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡ್ತೇವೆ. ಟ್ರಾನ್ಸಿಸ್ಟರ್ ಅನ್ನುವಂಥದ್ದು 3 ತುದಿಗಳನ್ನ ಹೊಂದಿರುವಂತ ಒಂದು ವಿದ್ಯುತ್ ಮಂಡಲ. ಸೊ ಇಟ್ ಹ್ಯಾಸ್ 3 ಟರ್ಮಿನಲ್ಸ್, ಎಮಿಟರ್, ಬೇಸ್ ಅಂಡ್ ಕಲೆಕ್ಟರ್. ಉತ್ಸರ್ಜಕ, ಆಧಾರ ಮತ್ತು ಸಂಗ್ರಹ. ಈ ರೀತಿಯ 3 ತುದಿಗಳನ್ನು ಹೊಂದಿರುವಂತ ವಿದ್ಯುತ್ ಮಂಡಲವೇ ಅದು ಟ್ರಾನ್ಸಿಸ್ಟರ್ ಅಂತ ಹೇಳಿ ಕರಿತೇವೆ. ಈ PNP ಟ್ರಾನ್ಸಿಸ್ಟರ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಎಮಿಟರ್ ನಿಂದ ಬೇಸಿಗೆ ವಿದ್ಯುತ್ ಪ್ರವಾಹ ಹರಿಯುತ್ತದೆ, ಎಮಿಟರ್ ಟು ಬೇಸ್. ಸೊ ಈ ರೀತಿಯ ವಿದ್ಯುತ್ ಪ್ರವಾಹ ಹರಿಯುವಂತ ಈ ಆರೋ ಮಾರ್ಕ್ ಇನ್ವರ್ಡ್ ಆಗಿದ್ರೆ ಅದನ್ನು ನಾವು PNP ಟ್ರಾನ್ಸಿಸ್ಟರ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಎಮಿಟರ್ ಟು ಬೇಸ್ ಹರಿತಾ ಇದೆ, ಎಮಿಟರ್ ಟು ಬೇಸ್ ಹರಿತಾ ಇದೆ. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 1. ಇಲ್ಲಿ ನೋಡಿ ಆಪ್ಷನ್ 2 ಇದು NPN ಟ್ರಾನ್ಸಿಸ್ಟರ್ ಗೆ ಉದಾಹರಣೆ. NPN ಟ್ರಾನ್ಸಿಸ್ಟರ್ ಇಲ್ಲಿ ಬೇಸ್ ಟು ಎಮಿಟರ್ ಹರಿತಾ ಇದೆ, ಬೇಸ್ ಟು ಎಮಿಟರ್ ಕನ್ವೆನ್ಷನಲ್ ಕರೆಂಟ್ ಹರಿತಾ ಇದೆ, IC ಹರಿತಾ ಇದೆ. ಸೊ ಹಾಗಾಗಿ ಇದು NPN ಟ್ರಾನ್ಸಿಸ್ಟರ್, ಇದು PNP ಟ್ರಾನ್ಸಿಸ್ಟರ್. ಸೊ ಇಲ್ಲಿ ಥರ್ಡ್ ಡಯಾಗ್ರಾಮ್ ಇದು ಟ್ರಾನ್ಸಿಸ್ಟರ್ ನ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲ, ಇದು ಡಯೋಡ್ ನ ಸರ್ಕ್ಯೂಟ್ ಡಯಾಗ್ರಾಮ್, ಡಯೋಡ್ ನ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಈ ರೀತಿ ಡಯೋಡ್ ನ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಹಾಗೇನೆ ಇದು ಫೋರ್ತ್ ಆಪ್ಷನ್ ಇದು ಜೆಫೆಟ್ ನ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಮುಂದಿನ ಪ್ರಶ್ನೆ ನೋಡಿ, ಹೌ ಮೆನಿ ಯೂನಿಟ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ಸ್ಯೂಮ್ಡ್ ಬೈ 100 ವ್ಯಾಟ್ ಲ್ಯಾಂಪ್ ಇನ್ 5 hours. ಅಂದ್ರೆ
100 ವ್ಯಾಟ್ನ ದೀಪವು 5 ಗಂಟೆಗಳಲ್ಲಿ ಎಷ್ಟು ಯೂನಿಟ್ ವಿದ್ಯುತ್ ಶಕ್ತಿಯನ್ನ ಬಳಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಎಷ್ಟು ಯೂನಿಟ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಯೂನಿಟ್ ನಾನು ಈಗಾಗಲೇ ಹೇಳಿದ್ದೇನೆ ಪ್ರೀವಿಯಸ್ ಕ್ವಶನ್ ಅಲ್ಲಿ, 1 ಯೂನಿಟ್ ಅಂತ ಹೇಳಿದ್ರೆ 1 ಕಿಲೋ ವ್ಯಾಟ್ ಅವರ್ ಎಲೆಕ್ಟ್ರಿಸಿಟಿ. 1 ಕಿಲೋ ವ್ಯಾಟ್, 1 ಯೂನಿಟ್ ಈಕ್ವಲ್ ಟು 1 ಕಿಲೋ ವ್ಯಾಟ್ ಅವರ್ ಎಲೆಕ್ಟ್ರಿಸಿಟಿ. ಇಲ್ಲಿ ಏನ್ ಹೇಳಿದರೆ, ಹೌ ಮೆನಿ ಯೂನಿಟ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ಸ್ಯೂಮ್ಡ್ ಬೈ ಆ 100 ವ್ಯಾಟ್ ಲ್ಯಾಂಪ್ ಇನ್ 5 ಅವರ್ಸ್. ಇಲ್ಲಿ ಯೂನಿಟ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಈ ಅಂದ್ರೆ ಎನರ್ಜಿಯನ್ನ ಕಂಡು ಹಿಡಿಯಲಿಕ್ಕೆ ಇರುವಂತಹ ಸೂತ್ರ ಪವರ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಪಿ ಇಂಟು ಟಿ. ಇದನ್ನ ಕೂಡ ನಾವು ಪ್ರೀವಿಯಸ್ ಕ್ವಶನ್ ಅಲ್ಲಿ ಫಾರ್ಮುಲಾವನ್ನ ನೋಡ್ಕೊಂಡಿದ್ದೇವೆ. ನೋಡಿ ಇಲ್ಲಿ ಇ ಅಂದ್ರೆ ಎನರ್ಜಿ ನಮಗೆ ಬೇಕು, ಪವರ್ ಕೊಟ್ಟಿದ್ದಾರೆ, ಸಾಮರ್ಥ್ಯ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 100 ವ್ಯಾಟ್ ಪವರ್ ಇದೆ. ಸೊ ನೆಕ್ಸ್ಟ್ ಟಿ, ಟೈಮ್ ಎಷ್ಟು, ಟೈಮ್ 5 ಅವರ್ಸ್. ಸೊ ನಾವೇನ್ ಮಾಡಬೇಕು, ಇದನ್ನ ನಾವು ಸೆಕೆಂಡ್ಗೆ ಕನ್ವರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ನಮಗೆ ಕಿಲೋವ್ಯಾಟ್ ಅವರ್ ಅಲ್ಲಿ ಬೇಕಾಗಿರೋದ್ರಿಂದ 100 ಇಂಟು 5 ಎಷ್ಟಾಯ್ತು ಅಂತ ಹೇಳಿದ್ರೆ 500 WH ವ್ಯಾಟ್ ಅವರ್ ಆಯ್ತು. ಸೊ ನಮಗೆ 1 ಯೂನಿಟ್ ಅಂತ ಹೇಳಿದ್ರೆ 1 ಕಿಲೋ ವ್ಯಾಟ್ ಅವರ್. ಸೊ ನಾವು ಇಲ್ಲಿ ಕಿಲೋ ವ್ಯಾಟ್ ಅವರ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 500 ಡಿವೈಡೆಡ್ ಬೈ 1000 ಅಂತ ಹೇಳಿದ್ರೆ 0.5 ಕಿಲೋ ವ್ಯಾಟ್ ಅವರ್ ಇಷ್ಟು ಎನರ್ಜಿ ಅಂದ್ರೆ 0.5 ಯೂನಿಟ್ಸ್ ಅಂತೇಳಿ, 0.5 ಯೂನಿಟ್ಸ್ ಇಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ ಆಗ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದಂತ ಉತ್ತರ 0.5 ಯೂನಿಟ್ಸ್. ಮುಂದಿನ ಪ್ರಶ್ನೆಯನ್ನು ನೋಡಿ, ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ನೋ ಎಫೆಕ್ಟ್ ಆನ್. ಆ ವಿದ್ಯುತ್ ಕ್ಷೇತ್ರವು ಯಾವುದರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸೊ ಇಲ್ಲಿ ಆಯ್ಕೆಗಳನ್ನು ನೋಡ್ತಾ ಬನ್ನಿ. ಆ ಬೀಮ್ ಆಫ್ ಎಲೆಕ್ಟ್ರಾನ್ಸ್, ಆಬ್ವಿಯಸ್ಲಿ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಎಲೆಕ್ಟ್ರಾನ್ಗಳ ಬೀಮ್ ಅಂತೇಳಿ, ಎಲೆಕ್ಟ್ರಾನ್ಗಳ ಗುಚ್ಛ ಅಂತೇಳಿ ಕರೀತೇವೆ. ಸೊ ಈ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಗಳ ಮೇಲೆ ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪರಿಣಾಮವನ್ನ ಬೀರ್ತದೆ. ಸೊ ಎಲೆಕ್ಟ್ರಾನ್ಸ್ ಗಳ ಮೂವ್ಮೆಂಟ್ ಇಂದಾಗಿ ನಾವು ವಿದ್ಯುತ್ ಪ್ರವಾಹನ ಪಡೆಯುವಂತದ್ದು. ಹಾಗಾಗಿ ಅಲ್ಲಿ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ಗಳ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ವಿದ್ಯುತ್ ಕ್ಷೇತ್ರ ಪರಿಣಾಮವನ್ನ ಬೀರ್ತದೆ. ಇದು ಸರಿಯಾದಂತಹ ಆಯ್ಕೆ ಅಲ್ಲ, ತಪ್ಪಾದಂತಹ ಆಯ್ಕೆ. ಸೊ ಆ ಸ್ಟೇಷನರಿ ಪ್ರೋಟಾನ್ ನ ಮೇಲೆ ಕೂಡ, ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಪ್ರೋಟಾನ್ ನ ಮೇಲೆ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಪ್ರಭಾವವನ್ನ ಬೀರ್ತದೆ. ಸೊ ಹಾಗೆ ಈ ಆಯ್ಕೆ ಕೂಡ ಆಗುದಿಲ್ಲ. ಆನ್ ಅಯೋನೈಸ್ಡ್ ಲಿಥಿಯಂ ಆಟಮ್, ಸೊ ಅಯೋನೈಸ್ಡ್ ಲಿಥಿಯಂ ಆಟಮ್, ಸೊ ಇಟ್ ಹ್ಯಾಸ್ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಇದರ ಮೇಲೆ ಕೂಡ ಪರಿಣಾಮವನ್ನ ಬೀರ್ತದೆ ಯಾವುದು, ವಿದ್ಯುತ್ ಕ್ಷೇತ್ರ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಬಟ್ ವಿದ್ಯುತ್ ಕ್ಷೇತ್ರ ಎಕ್ಸ್ರೇ ಅಥವಾ ಎಕ್ಸ್ ಕಿರಣಗಳ ಮೇಲೆ ಯಾವುದೇ ರೀತಿಯಲ್ಲಿ ಕೂಡ ಪರಿಣಾಮವನ್ನ ಬೀರುವುದಿಲ್ಲ. ಸೊ ಯಾಕಂತ ಹೇಳಿದ್ರೆ ಎಕ್ಸ್ರೇಗಳು ಫೋಟಾನ್ ನಿಂದ ಮಾಡಲ್ಪಟ್ಟಂತಹ ವಿದ್ಯುತ್ ಕಾಂತೀಯ ಅಲೆಗಳಾಗಿರುವಂತದ್ದು. ಸೊ ಇವುಗಳು ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ ಆವೇಶವನ್ನ ಹೊಂದಿರದಂತಹ ಕಾರಣ ಎಕ್ಸ್ರೇ ವಿದ್ಯುತ್ ಆವೇಶವನ್ನ ಹೊಂದಿರುವುದಿಲ್ಲ. ಇಲ್ಲಿ ಬೀಮ್ ಆಫ್ ಎಲೆಕ್ಟ್ರಾನ್ಸ್ ವಿದ್ಯುತ್ ಆವೇಶವನ್ನು ಹೊಂದಿರ್ತದೆ, ಚಾರ್ಜ್ ಅನ್ನು ಹೊಂದಿರ್ತದೆ. ಸ್ಟೇಷನರಿ ಪ್ರೋಟಾನ್ ಇದು ಕೂಡ ಚಾರ್ಜಸ್ ಅನ್ನು ಹೊಂದಿರ್ತದೆ. ಸೊ ಹಾಗೇನೆ ಅಯೋನೈಸ್ಡ್ ಲಿಥಿಯಂ ಆಟಮ್, ಸೊ ಇದು ಕೂಡ ಚಾರ್ಜ್ ಅನ್ನು ಹೊಂದಿರುತ್ತದೆ. ಸೊ ಹಾಗಾಗಿ ಆವೇಶ ಹೊಂದಿರುವಂತಹ ಕಣಗಳು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ವಿದ್ಯುತ್ ಕ್ಷೇತ್ರದಿಂದ ಪ್ರವಾಹಕ್ಕೆ ಒಳಗಾಗ್ತವೆ. ಬಟ್ ಯಾವುದೇ ಇಲ್ಲಿ ಎಕ್ಸ್ರೇ ಯಾವುದೇ ವಿದ್ಯುತ್ ಆವೇಶವನ್ನ ಹೊಂದಿರುವುದಿಲ್ಲ. ಸೊ ಹಾಗಾಗಿ ಇವು ವಿದ್ಯುತ್ ಕ್ಷೇತ್ರಗಳಿಂದ ಯಾವುದೇ ರೀತಿಯಲ್ಲಿ ಕೂಡ ಪ್ರಭಾವಕ್ಕೆ ಒಳಪಡುವುದಿಲ್ಲ, ಅವುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಹಾಗಾಗಿ ಆಪ್ಷನ್ 4 ಸರಿಯಾದಂತಹ ಉತ್ತರ. ಸೊ ಮುಂದಿನ ಪ್ರಶ್ನೆ ನೋಡಿ, ಆ ಸ್ಟೋನ್ ಇಸ್ ಪ್ರೊಜೆಕ್ಟೆಡ್ ಅಪ್ವರ್ಡ್ಸ್ ವಿತ್ ದಿ ವೆಲಾಸಿಟಿ ಆಫ್ 9.8 ಮೀಟರ್ ಪರ್ ಸೆಕೆಂಡ್ ರೀಚಸ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಆಫ್ಟರ್. 9.8 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮೇಲಕ್ಕೆ ಎಸೆದ ಕಲ್ಲು ಎಸೆದ ಬಿಂದುವನ್ನ ತಲುಪಲು ತೆಗೆದುಕೊಳ್ಳುವಂತ ಸಮಯ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಚಲನೆಯ ಸೂತ್ರ ಗೊತ್ತಿರಬೇಕು. ನ್ಯೂಟನ್ನ ಚಲನೆಯ ಸೂತ್ರವನ್ನ ನಾವೊಂದಷ್ಟು ನೋಡ್ಕೊಂಡಿರ್ಬೇಕು. ಸೊ ನ್ಯೂಟನ್ ಚಲನೆಯ 3 ನಿಯಮಗಳನ್ನ ಕೊಟ್ಟಿದ್ದಾನೆ. ನ್ಯೂಟನ್ ನ ಚಲನೆಯ 3 ಸೂತ್ರಗಳು ಅಥವಾ 3 ನಿಯಮಗಳು. ಸೊ ಅದರಲ್ಲಿ ಒಂದು ನಿಯಮ ಯಾವ್ದು ಅಂತ ಹೇಳಿದ್ರೆ v is equal to u plus at. ಸೊ ಇಲ್ಲಿ v ಅಂತ ಹೇಳಿದ್ರೆ ಅಂತಿಮ ವೇಗ ಫೈನಲ್ ವೆಲಾಸಿಟಿ. ಹಾಗೇನೆ ಇಲ್ಲಿ u ಅಂತ ಹೇಳಿದ್ರೆ ಆರಂಭಿಕ ವೇಗ. a ಅಂತ ಹೇಳಿದ್ರೆ ವೇಗೋತ್ಕರ್ಷ. ಹಾಗೇನೆ ಟಿ ಅಂತ ಹೇಳಿದ್ರೆ ಸಮಯ. ಸೊ ಈ ರೀತಿಯ ಚಲನೆಯ ಸೂತ್ರ ಇದೆ. ಸೊ ಇಲ್ಲಿ ಪ್ರಶ್ನೆಯನ್ನ ನೋಡಿ, ಆ ಸ್ಟೋನ್ ಇಸ್ ಪ್ರೊಜೆಕ್ಟೆಡ್ ಅಪ್ವರ್ಡ್ಸ್ ವಿತ್ ಎ ವೆಲಾಸಿಟಿ ಆಫ್ 9.8 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಒಂದು ಕಲ್ಲನ್ನ ಮೇಲ್ಮುಖವಾಗಿ
ಹಾರಿಸಿರುವಂತದ್ದು, ಮೇಲ್ಮುಖವಾಗಿ ಎಸೆದಿರುವಂತದ್ದು. ಸೊ ಒಂದು ಕಲ್ಲು ಮೇಲ್ಮುಖವಾಗಿ ಅಂದ್ರೆ ಭೂಮಿಯಿಂದ ಮೇಲ್ಮುಖವಾಗಿ ಚಲಿಸಬೇಕಿದ್ರೆ ಅದು ಗುರುತ್ವಾಕರ್ಷಣ ಶಕ್ತಿ ಇರ್ತದೆ. ಗುರುತ್ವಾಕರ್ಷಣ ಶಕ್ತಿ ಆ ಕಲ್ಲಿನ ಮೇಲೆ, ಆ ಒಂದು ಕಾಯದ ಚಲನೆ ಮೇಲೆ ಪ್ರಭಾವವನ್ನ ಬೀರ್ತದೆ. ಸೊ ಹಾಗಾಗಿ ಇದರ ವೆಲಾಸಿಟಿ ಎಷ್ಟಿತ್ತು? 9.8 ಮೀಟರ್ ಪರ್ ಸೆಕೆಂಡ್ ಇತ್ತು. 9.8 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಇದು ಇನಿಷಿಯಲ್ ವೆಲಾಸಿಟಿ. ಯು ಇಸ್ ಈಕ್ವಲ್ ಟು ಅಂದ್ರೆ 9.8 ಮೀಟರ್ ಪರ್ ಸೆಕೆಂಡ್. ಇದು ಇನಿಷಿಯಲ್ ವೆಲಾಸಿಟಿ. ಸೊ ಫೈನಲ್ ವೆಲಾಸಿಟಿ ಆಗಿದ್ರೆ ಏನು? ಸೊ ಫೈನಲ್ ವೆಲಾಸಿಟಿ, ಆ ಒಂದು ಕಲ್ಲು ಮೇಲಕ್ಕೆ ಎಸೆದಂತಹ ಕಲ್ಲು ಭೂಮಿಯನ್ನ ಪುನಃ ತಲುಪಿ ಅದು ನಿಶ್ಚಲ ಸ್ಥಿತಿಗೆ ಬರ್ತದೆ. ಹಾಗಾಗಿ ಇಲ್ಲಿ ಅಂತಿಮ ವೇಗ ಅಥವಾ ಫೈನಲ್ ವೆಲಾಸಿಟಿ ಅನ್ನುವಂಥದ್ದು 0. ಯಾವುದೇ ರೀತಿಯಲ್ಲಿ ಕೂಡ ವೆಲಾಸಿಟಿ ಇರುವುದಿಲ್ಲ, ಅದು 0ಕ್ಕೆ ಬರ್ತದೆ. ಸೊ ಇಲ್ಲಿ ಈ ಒಂದು ಏನು ಸನ್ನಿವೇಶವನ್ನ ನೀವು ಗಮನಿಸಿದರೆ ಕಲ್ಲನ್ನ ಮೇಲಕ್ಕೆ ಎಸೆಯುವಂಥದ್ದು. ಸೊ ಗುರುತ್ವಾಕರ್ಷಣ ಬಲದ ಜೊತೆಗೆ ಅದು ಮೇಲ್ಮುಖವಾಗಿ ಚಲಿಸುವಂತದ್ದು. ಸೊ ಹಾಗಾಗಿ v is equal to u plus at ಅಂತಿದೆ. ಸೊ ಹಾಗಾಗಿ ಇದನ್ನ ನಾವು v is equal to, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ v is equal to u ಎಷ್ಟು vu 9.8 ಪ್ಲಸ್ ಇಲ್ಲಿ ಎ ಬದಲು ನಾವು ಇದು ಗುರುತ್ವಾಕರ್ಷಣ ಶಕ್ತಿಯ ವಿರುದ್ಧವಾಗಿ ಹೋಗ್ತಾ ಇದೆ. ಗುರುತ್ವಾಕರ್ಷಣ ಶಕ್ತಿಯ ವಿರುದ್ಧವಾಗಿ ಹೋಗ್ತದೆ. ಸೊ ಗುರುತ್ವಾಕರ್ಷಣ ಶಕ್ತಿಯ ವಿರುದ್ಧ ಅಂತ ಹೇಳಿದ್ರೆ 9.8 ಇದು ಗುರುತ್ವಾಕರ್ಷಣ ಶಕ್ತಿ. ಸೊ ಮೇಲಿನಿಂದ ಕೆಳಕ್ಕೆ ಬೀಳುವಂತಹ ಕಾಯದ ಮೇಲೆ ವರ್ತಿಸಲ್ಪಡುವಂತಹ ವೇಗೋತ್ಕರ್ಷದ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ, ಇಷ್ಟು ಯಾವ ವೇಗೋತ್ಕರ್ಷದಲ್ಲಿ ಬೀಳ್ತಾ ಇರ್ತದೆ ಅಂತ ಹೇಳಿದ್ರೆ ಅದು 9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗದಲ್ಲಿ ಬೀಳ್ತಾ ಇರ್ತದೆ, ಅಂದ್ರೆ ಪ್ಲಸ್ 9.8. ಸೊ ಇದು ಗುರುತ್ವಾಕರ್ಷಣ ಶಕ್ತಿಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತದ್ದು. ಹಾಗಾಗಿ ಇದು ಮೈನಸ್ ಜಿ ಇಂಟು ಟಿ ಆಗ್ತದೆ. ಸೊ ಇಲ್ಲಿ v0 ಯಾಕಂತ ಹೇಳಿದ್ರೆ ಅಂತಿಮ ವೇಗ 0 ಅಂದ್ರೆ ಅದು ರೆಸ್ಟಲ್ ಸ್ಥಿತಿಗೆ ಬರ್ತದೆ. ಕಲ್ಲು ಭೂಮಿಗೆ ವಾಪಸ್ ಪುನಃ ಬಿದ್ದ ನಂತರ ಅದು 0 ವೆಲಾಸಿಟಿ ಬರ್ತದೆ. ಸೊ ಹಾಗಾಗಿ 9.8 ಮೈನಸ್ ಜಿ ಅಂತ ಹೇಳಿದ್ರೆ 9.8 ಇಂಟು ಟೈಮ್ ಕೊಟ್ಟಿಲ್ಲ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ಟಿ ಇಸ್ ಈಕ್ವಲ್ ಟು ಮೈನಸ್ 9.8 ಡಿವೈಡ್ ಬೈ ಮೈನಸ್ 9.8 1 ಸೆಕೆಂಡ್ ಬಂತು. ಸೊ 9.8 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಭೂಮಿಯಿಂದ ಎಸೆಯಲ್ಪಟ್ಟಂತಹ ಒಂದು ಕಲ್ಲು ಒಂದು ನಿರ್ದಿಷ್ಟ ದೂರವನ್ನ ತಲುಪಲಿಕ್ಕೆ ಎಷ್ಟು ಟೈಮ್ ಅನ್ನು ತಗೊಳ್ತದೆ? 1 ಸೆಕೆಂಡ್ ಅನ್ನ ತಗೊಳ್ತದೆ. ಸೊ ಅಷ್ಟೇ ಸಮಯವನ್ನ 1 ಸೆಕೆಂಡ್ ಟೈಮ್ ಮೇಲೆ ಹೋಗ್ಲಿಕ್ಕೆ ಅಷ್ಟೇ ಟೈಮ್ ಕೆಳಗೆ ಬರ್ಲಿಕ್ಕೆ ಬೇಕು. ಸೊ ಹಾಗಾಗಿ 1 ಸೆಕೆಂಡ್ ಪ್ಲಸ್ 1 ಸೆಕೆಂಡ್ ಎಷ್ಟಾಯ್ತು? 2 ಸೆಕೆಂಡ್ ಆಯ್ತು. 1 ಸೆಕೆಂಡ್ ಮೇಲೆ ಹೋಗ್ಲಿಕ್ಕೆ 1 ಸೆಕೆಂಡ್ ಕೆಳಗೆ ಬರ್ಲಿಕ್ಕೆ. ಹಾಗಾಗಿ ಇಲ್ಲಿ ಎರಡನ್ನ ಆಡ್ ಮಾಡಿದ್ರೆ 2 ಸೆಕೆಂಡ್. ಹಾಗಾಗಿ ಆಪ್ಷನ್ 2 ಸರಿಯಾದಂತ ಉತ್ತರ. ಸೊ ಈ ಸನ್ನಿವೇಶವನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಳ್ಬೇಕು. ಸೊ ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ, ಅಪ್ಲಿಕೇಶನ್ ಟೈಪ್ ಕ್ವಶನ್ ಕೇಳಿದಾಗ ಕೊಟ್ಟಂತ ಸನ್ನಿವೇಶವನ್ನ ಕರೆಕ್ಟ್ ಆಗಿ ನೀವು ಅನಲೈಸ್ ಮಾಡ್ಕೊಂಡು ವಿಶ್ಲೇಷಣೆ ಮಾಡ್ಕೊಂಡು ಆನ್ಸರ್ ಅನ್ನ ಬರೀಬೇಕು. ಇಲ್ಲಿ 1 ಸೆಕೆಂಡ್ ಅಂತ ಹೇಳಿ ಆನ್ಸರ್ ಬಂತ ಅಂತ ಹೇಳಿ ಡೈರೆಕ್ಟ್ ನೀವು ಅದನ್ನ ಚಾಯ್ಸ್ ಮಾಡುದಲ್ಲ. ಸೊ ಅದು ಸನ್ನಿವೇಶವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. 1 ಸೆಕೆಂಡ್ ಮೇಲೆ ಹೋಗ್ಲಿಕ್ಕೆ 1 ಸೆಕೆಂಡ್ ಕೆಳಗೆ ಬೀಳಲಿಕ್ಕೆ, ಹಾಗಾಗಿ ಎರಡೂ ಸೇರಿ 2 ಸೆಕೆಂಡ್ ಬೇಕಾಗ್ತದೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆ ನೋಡಿ, ಆ ವೆಹಿಕಲ್ ಕವರ್ಸ್ ದ ಫಸ್ಟ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 places at a speed of 40 km/h and the other half at 60 km/h. The average speed of the car is. ಇಲ್ಲಿ ಕನ್ನಡದಲ್ಲಿ ಹೇಳ್ತೇನೆ ನೋಡಿ, ಒಂದು ವಾಹನವು 2 ಸ್ಥಳಗಳ ನಡುವಿನ ಮೊದಲ ಅರ್ಧದಷ್ಟು ದೂರವನ್ನ, ಫಸ್ಟ್ ಹಾಫ್ ದೂರವನ್ನ 40 ಕಿಲೋಮೀಟರ್ ವೇಗದಲ್ಲಿ ಮತ್ತು ಉಳಿದ ಅರ್ಧವನ್ನ 60 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತದೆ. ಕಾರಿನ ಸರಾಸರಿ ವೇಗ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಒಂದು ಕಾರ್ ಇದೆ. ಸೊ ಆ ಒಂದು ಕಾರ್ ಒಂದು ನಿರ್ದಿಷ್ಟ ದೂರವನ್ನ ತಲುಪ್ತದೆ, ಒಂದು ಟೋಟಲ್ ಆಗಿ ಒಂದು ನಿರ್ದಿಷ್ಟ ದೂರವನ್ನ ತಲುಪ್ತದೆ. ಸೊ ಈ ಎ ಪಾಯಿಂಟ್ ಇಂದ ಆರಂಭವಾಗಿ ಬಿ ಪಾಯಿಂಟ್ ಗೆ ಕಾರು ಚಲಿಸ್ತಾ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಫಸ್ಟ್ ಹಾಫ್, ಸೊ ಇಲ್ಲಿ ತನಕ 40 km/h ವೇಗದಲ್ಲಿ ಚಲಿಸ್ತಾ ಇದ್ದಂತೆ, 40 km/h. ಇದು ಫಸ್ಟ್ ಹಾಫ್. ಸೊ ಈ ಸೆಕೆಂಡ್ ಹಾಫ್, ಇಲ್ಲಿಂದ ನಂತರ ಸೆಕೆಂಡ್ ಹಾಫ್ಗೆ ಇದರ ಇದರ ವೇಗ ಹೆಚ್ಚಾಗ್ತದೆ. ಅದು 60 km/h ವೇಗದೊಂದಿಗೆ ಚಲಿಸ್ತದೆ. ಸೊ ಹಾಗಿದ್ರೆ ಈ ಎರಡೂ ವೇಗಗಳ ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಸರಾಸರಿ ವೇಗ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ವೆನ್ 2 equal distances are covered at different speeds, the average speed is the harmonic mean of those 2 speeds. ಹಾರ್ಮೋನಿಕ್ ಮೀನ್ ಅಥವಾ ಹರಾತ್ಮಕ ಮಾಧ್ಯ ಅಂತ ಹೇಳಿ ಕರಿತೇವೆ. ಸೊ ಆ ರೀತಿ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಆ ಎರಡು ಸಮಾನ ಅಂತರಗಳನ್ನ ವಿಭಿನ್ನ ವೇಗದಲ್ಲಿ ಕ್ರಮಿಸಿದಾಗ ಸೊ ಸರಾಸರಿ ವೇಗ, ಅದರ ಆ ಒಂದು ಸನ್ನಿವೇಶದ ಸರಾಸರಿ ವೇಗವು ಆ ಎರಡು ವೇಗಗಳ
ಹರಾತ್ಮಕ ಮಾಧ್ಯ ಆಗಿರುತ್ತದೆ ಅಂತೇಳಿ. ಹರಾತ್ಮಕ ಮಾಧ್ಯವನ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಹರಾತ್ಮಕ ಮಾಧ್ಯಮವನ್ನು ನಾವು ಫೈಂಡ್ ಔಟ್ ಮಾಡಬೇಕಿದ್ರೆ, ಸೊ ಈ ಒಂದು ಸನ್ನಿವೇಶದಲ್ಲಿ ನೋಡಿ, ಈ ಒಂದು ಕಾರು ಫಸ್ಟ್ ಹಾಫ್ 40 ಕಿಲೋಮೀಟರ್ ಪರ್ ಅವರ್ ಅಂಡ್ ಸೆಕೆಂಡ್ ಹಾಫ್ 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದೆ. ಸೊ ಈ ಫಸ್ಟ್ ಹಾಫ್ ವೆಲಾಸಿಟಿಯನ್ನ V1 ಅಂತ ತಗೊಳ್ಳಿ, ಹಾಗೇನೆ ಸೆಕೆಂಡ್ ಹಾಫ್ ವೇಗವನ್ನ ನಾವು V2 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ನಮಗೆ ಹಾರ್ಮೋನಿಕ್ ಮೀನ್ ಅಥವಾ ಹರಾತ್ಮಕ ಮಾಧ್ಯಮ ಅದರ ಸರಾಸರಿ ವೇಗ ಆಗಿರುತ್ತದೆ. ಸೊ ಹರಾತ್ಮಕ ಮಾಧ್ಯಮವನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಎವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಹಾರ್ಮೋನಿಕ್ ಮೀನ್. ಸೊ ಹಾರ್ಮೋನಿಕ್ ಮೀನ್ ನಾವೇ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ 2 ಇಂಟು V1 ಇಂಟು V2 2 ಇಂಟು V1 V2 ಡಿವೈಡೆಡ್ ಬೈ V1 ಪ್ಲಸ್ V2 ಸಿಂಪಲ್, ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ 2 ಇಂಟು V1 40 ಇಂಟು V2 60, ಸೊ ಡಿವೈಡೆಡ್ ಬೈ V1 ಪ್ಲಸ್ V2 ಅಂದ್ರೆ 40 ಪ್ಲಸ್ 60. ಇಲ್ಲಿ ಎಷ್ಟು ಬಂತ ಅಂತ ಹೇಳಿದ್ರೆ, ಇಲ್ಲಿ 2 ಗುಣಿಸಿ 40 ಗುಣಿಸಿ 60 ಅಂತ ಹೇಳಿದ್ರೆ ನಮಗೆ 4800 ಬರ್ತದೆ. ಡಿವೈಡೆಡ್ ಬೈ 100 ಅಂದ್ರೆ ಇಲ್ಲಿ 2 ಕ್ಯಾಲ್ಕುಲೇಷನ್ 48 ಕಿಲೋಮೀಟರ್ ಪರ್ ಅವರ್ 48 ಕಿಲೋಮೀಟರ್ ಪರ್ ಅವರ್ ಇದಕ್ಕೆ ಸರಿಯಾದಂತ ಉತ್ತರ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ 4 ಸರಿಯಾದಂತ ಉತ್ತರ. ಆಪ್ಷನ್ 4 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಅ ಫೋರ್ಸ್ ಪ್ರೊಡ್ಯೂಸಸ್ ಅನ್ ಅಕ್ಸಲರೇಷನ್ ಆಫ್ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇನ್ ಅ ಬಾಡಿ ಆಫ್ ಮಾಸ್ 1 kg. ದಿಸ್ ಫೋರ್ಸ್ ಇಸ್ ಡಿಫೈನ್ಡ್ ಆಸ್. ಇಲ್ಲಿ ಕನ್ನಡದಲ್ಲಿ ಕೂಡ ಹೇಳ್ತೇನೆ ನೋಡಿ. 1 kg ದ್ರವ್ಯರಾಶಿಯುಳ್ಳುವಂತಹ ವಸ್ತುವಿನಲ್ಲಿ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನ ಉಂಟು ಮಾಡುವಂತಹ ಬಲವನ್ನ ಹೀಗೆ ವ್ಯಾಖ್ಯಾನಿಸಲಾಗಿದೆ ಅಂತೇಳಿ ಕೇಳಿದರೆ, ಇಲ್ಲಿ ಯಾವುದರ ಡೆಫಿನೇಷನ್ ಕೇಳಿದರೆ ಅಂತ ಹೇಳಿದ್ರೆ ಇಲ್ಲಿ ನ್ಯೂಟನ್ ನ ಡೆಫಿನೇಷನ್ ಅನ್ನು ಕೇಳಿದ್ದಾರೆ. ಸೊ 1 ನ್ಯೂಟನ್ ಅಂತ ಹೇಳಿದ್ರೆ a force produces an acceleration of 1 meter per second square in a body ಆಫ್ ಮಾಸ್ 1 kg. 1 kg ದ್ರವ್ಯರಾಶಿ ಉಳ್ಳಂತಹ ಒಂದು ವಸ್ತು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗದಲ್ಲಿ ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅದರ ಮೇಲೆ ಪ್ರಯೋಗಿಸಲ್ಪಡುವಂತಹ ಬಲದ ಪರಿಣಾಮವನ್ನ ನಾವು 1 ನ್ಯೂಟನ್ ಅಂತೇಳಿ ಅಳತೆಯನ್ನ ಮಾಡ್ತೇವೆ. 1 ನ್ಯೂಟನ್ ಅಂತೇಳಿ ಕರಿತೇವೆ. ಅದರ ಮೇಲೆ ಪ್ರಯೋಗಿಸಲ್ಪಡುವಂತ ಬಲದ ಪರಿಮಾಣ 1 ನ್ಯೂಟನ್ ಆಗಿರುತ್ತದೆ. ಇದು ನ್ಯೂಟನ್ ನ ಚಲನೆಯ ಎರಡನೇ ನಿಯಮವನ್ನ ಆಧರಿಸಿದೆ. ಆಧರಿಸಿ ಪಡ್ಕೊಂಡಂತಹ ಒಂದು ವ್ಯಾಖ್ಯೆ, ಹಾಗೇನೆ ಅದರ ಸೂತ್ರ ಆಗಿರುವಂತದ್ದು. ಸೊ F ಇಸ್ ಈಕ್ವಲ್ ಟು MA ಅಂತೇಳಿ ಕರಿತೇವೆ. F ಇಸ್ ಈಕ್ವಲ್ ಟು MA ಇದರ ನೀವು ಗಮನಿಸಬಹುದು. ಸೊ 1 kg ದ್ರವ್ಯರಾಶಿಯುಳ್ಳಂತಹ ವಸ್ತು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಲ್ಲಿ ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅದರ ಮೇಲೆ ಪ್ರಯೋಗಿಸಲ್ಪಡುವಂತಹ ಬಲದ ಪ್ರಮಾಣ ಎಷ್ಟು ಅಂತಂದ್ರೆ ಅದು 1 ನ್ಯೂಟನ್. ಸೊ ಇಲ್ಲಿ 1 ಇಂಟು 1, ಸೊ ಇದನ್ನು ನಾವು 1 ನ್ಯೂಟನ್ ಅಂತೇಳಿ ಕರಿತೇವೆ. 1 kg ಇಂಟು A 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದನ್ನು ನಾವು 1 ನ್ಯೂಟನ್ ಅಂತೇಳಿ ಕರಿತೇವೆ ಈ ಪರಿಮಾಣವನ್ನು. ಹಾಗಾಗಿ ಇಲ್ಲಿ ಆಪ್ಷನ್ 1 ನ್ಯೂಟನ್ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ, when water is heated from 0 degree Celsius to room temperature, its volume, what happens to the volume of water? ಸೊ ನೀರನ್ನು 0 ಡಿಗ್ರಿ ಸೆಲ್ಸಿಯಸ್ ನಿಂದ ಕೋಣೆಯ ಉಷ್ಣಾಂಶಕ್ಕೆ ಬಿಸಿ ಮಾಡಿದಾಗ, ಅಂದ್ರೆ ರೂಮ್ ಟೆಂಪರೇಚರ್ಗೆ ಅದನ್ನ ಬಿಸಿ ಹೀಟ್ ಮಾಡಿದಾಗ ಅದರ ಗಾತ್ರ ಏನಾಗ್ತದೆ ಅಂತ ಹೇಳಿ ಕೇಳಿದರೆ, ಸೊ ನೀರು 4 ಡಿಗ್ರಿ ಸೆಲ್ಸಿಯಸ್ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಒಂದು ವಿಚಿತ್ರವಾದಂತಹ ಒಂದು ವಿಶೇಷವಾಗಿರುವಂತಹ ವರ್ತನೆಯನ್ನ ಸೂಚಿಸುತ್ತದೆ. ಸೊ ಇದನ್ನ ನಾವು ಎನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್ ಅಂತ ಹೇಳಿ ಕರಿತೇವೆ. ನೀರಿನ ಅಸಂಗತ ಹಿಗ್ಗುವಿಕೆ ಅಂತ ಹೇಳಿ ಕರಿತೇವೆ. 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನೀರು ವಿಶೇಷವಾಗಿರುವಂತಹ ಹಿಗ್ಗುವಿಕೆಯ ಗುಣವನ್ನ ತೋರ್ಪಡಿಸುತ್ತದೆ. ಹಾಗಾಗಿ ಈ ಒಂದು ವಿದ್ಯಮಾನವನ್ನು ನಾವು ನೀರಿನ ಅಸಂಗತ ಹಿಗ್ಗುವಿಕೆ ಅಥವಾ ಎನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್ ಅಂತ ಹೇಳಿ ಕರಿತೇವೆ. ಸೊ 0 ಡಿಗ್ರಿ ಸೆಲ್ಸಿಯಸ್ ನಿಂದ 4 ಡಿಗ್ರಿ ಸೆಲ್ಸಿಯಸ್ ನವರೆಗೆ ನಾವು ನೀರನ್ನ ಕಾಯಿಸಿದಾಗ ಅಥವಾ ಬಿಸಿ ಮಾಡಿದಾಗ ನೀರು ಸಂಕುಚಿತಗೊಳ್ಳುತ್ತದೆ, ಅಂದ್ರೆ ಕಂಪ್ರೆಷನ್ ಗೆ ಒಳಗಾಗ್ತದೆ. ಸೊ ಮತ್ತು ಅದರ ಗಾತ್ರ ಕಡಿಮೆ ಆಗ್ತದೆ. ಕಂಪ್ರೆಷನ್ ಅಂದ್ರೆ ಗಾತ್ರ ಕಡಿಮೆ ಆಗೋದಲ್ವಾ, ಸೊ ಗಾತ್ರ ಕಡಿಮೆ ಆಗ್ತದೆ, ವಾಲ್ಯೂಮ್ ಕಡಿಮೆ ಆಗ್ತದೆ. ಸೊ ಹಾಗೇನೆ 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೆಚ್ಚಿನ ಸಾಂದ್ರತೆಯನ್ನ ಅದು ತಲುಪುತ್ತದೆ. ಮ್ಯಾಕ್ಸಿಮಮ್
ಡೆನ್ಸಿಟಿ ನೀರಿಗೆ ಮ್ಯಾಕ್ಸಿಮಮ್ ಡೆನ್ಸಿಟಿ ಇರುವಂತದ್ದು 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ. ಸೊ ಹಾಗಾಗಿ ಈ 4 ಡಿಗ್ರಿ ಸೆಲ್ಸಿಯಸ್ ಅನ್ನು ನಾವು ಈ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ನೀರಿನ ಈ ಒಂದು ವಿಶೇಷವಾಗಿರುವಂತಹ ಲಕ್ಷಣವನ್ನು ನಾವು ಎನಾಮಲಸ್ ಎಕ್ಸ್ಪಾನ್ಷನ್ ಅಥವಾ ನೀರಿನ ಅಸಂಗತ ಹಿಗ್ಗುವಿಕೆ ಅಂತೇಳಿ ಕರಿತೇವೆ. 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನೀರು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರ್ತದೆ, ಹೈಯೆಸ್ಟ್ ಡೆನ್ಸಿಟಿ ಇರುವಂತದ್ದು ಅಟ್ ಎ ಟೆಂಪರೇಚರ್ ಆಫ್ 4 ಡಿಗ್ರಿ ಸೆಲ್ಸಿಯಸ್. ಸೊ 4 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಿನ ಉಷ್ಣಾಂಶದಲ್ಲಿ ಅದು ಸಾಮಾನ್ಯವಾಗಿ ವಿಸ್ತರಿಸಲಿಕ್ಕೆ ಪ್ರಾರಂಭ ಆಗ್ತದೆ. ನಾವು 4 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ನೀರನ್ನ ಕಾಯಿಸಿದಂತ ಸಂದರ್ಭದಲ್ಲಿ ಅದು ಎಕ್ಸ್ಪಾನ್ಷನ್ ಆಗ್ತದೆ, ಸೊ ನೀರಿನ ಗಾತ್ರ ಹೆಚ್ಚುತ್ತದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಡಿಕ್ರೀಸಸ್ ಅಂಡ್ ದೆನ್ ಇನ್ಕ್ರೀಸಸ್. ಮೊದಲು ಕಡಿಮೆ ಆಗ್ತದೆ ಅಂಡ್ ದೆನ್ increases. So when water is heated from 0 degree Celsius to room temperature, its volume first decreases and then increases. ಸೊ ನೀರನ್ನ 0 ಡಿಗ್ರಿ ಸೆಲ್ಸಿಯಸ್ ನಿಂದ 4 ಡಿಗ್ರಿ ಸೆಲ್ಸಿಯಸ್ ನವರೆಗೆ ಕಾಯಿಸಿದ ಸಂದರ್ಭದಲ್ಲಿ ಅದರ ಗಾತ್ರ ಸಂಕುಚನೆಗೆ ಒಳಪಡುತ್ತದೆ. ಸೊ ನೆಕ್ಸ್ಟ್ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೈಯೆಸ್ಟ್ ಡೆನ್ಸಿಟಿಯನ್ನ ಅತ್ಯಂತ ಹೆಚ್ಚಿನ ಸಾಂದ್ರತೆಯನ್ನ ಹೊಂದಿರುತ್ತದೆ. ಸೊ ಈ 4 ಡಿಗ್ರಿ ಸೆಲ್ಸಿಯಸ್ ಗಿಂತ ಮುಂದಕ್ಕೆ ನಾವು ನೀರನ್ನ ಕಾಯಿಸಿದ ಸಂದರ್ಭದಲ್ಲಿ ನೀರು ಹಿಗ್ತದೆ, ಹಾಗೇನೆ ಅದರ ಗಾತ್ರ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಆಪ್ಷನ್ 4 ಫಸ್ಟ್ ಡಿಕ್ರೀಸಸ್ ಅಂಡ್ ದೆನ್ ಇನ್ಕ್ರೀಸಸ್ ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ. ದ ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ಈಸ್ 37 degree Celsius or it is equivalent to 98 degree Fahrenheit. 98 degree Fahrenheit. ಈ ರೀತಿಯ ಪ್ರಶ್ನೆಗಳು ಬರ್ಬೋದು. ಸೊ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಹೇಳ್ಬೇಕಿದ್ರೆ ನಾವೇನ್ ಮಾಡಬೇಕು, 273 ಪ್ಲಸ್ 37 ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಹೇಳ್ಬೇಕಿದ್ರೆ 7 3 10 ಇಲ್ಲಿ 7 3 10 1 ಇಲ್ಲಿ 310 ಕೆಲ್ವಿನ್. ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಹೇಳ್ಬೇಕಿದ್ರೆ 310 ಕೆಲ್ವಿನ್. ಹ್ಯೂಮನ್ ಬಾಡಿ ಟೆಂಪರೇಚರ್, ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ 300 ಕೆಲ್ವಿನ್, 37 ಡಿಗ್ರಿ ಸೆಲ್ಸಿಯಸ್, 19 ಡಿಗ್ರಿ ಫ್ಯಾರನ್ಹೀಟ್. ಮುಂದಿನ ಪ್ರಶ್ನೆಯನ್ನ ನೋಡಿ. The quantity of heat required to raise the temperature of 1 gram of water through 1 degree Celsius is called dash ಅಂತೇಳಿ ಕೇಳಿದ್ದಾರೆ. ಇಲ್ಲಿ 1 ಗ್ರಾಂ ನೀರಿನ ಉಷ್ಣಾಂಶವನ್ನ 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೆಚ್ಚಿಸಲು ಅಗತ್ಯವಿರುವಂತ ಶಾಖದ ಪ್ರಮಾಣವನ್ನ ಏನೆಂದು ಕರೆಯಲಾಗ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಅಂತಿಮವಾಗಿ ಕೇಳಿರುವಂತದ್ದು ಕ್ಯಾಲೋರಿಯ ಡೆಫಿನೇಷನ್ ಅನ್ನು ಕೇಳಿರುವಂತದ್ದು. ದ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೇಸ್ ದ ಟೆಂಪರೇಚರ್ ಆಫ್ 1 ಗ್ರಾಮ್ ವಾಟರ್ ಥ್ರೂ 1 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇಸ್ ಕಾಲ್ಡ್ ಎಸ್ ಸೊ ಕ್ಯಾಲರಿ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಸೊ ದಿಸ್ ದ ಫೌಂಡೇಶನಲ್ ಡೆಫಿನೇಷನ್ ಆಫ್ ಕ್ಯಾಲರಿ. ಸೊ ಇದು ಬೇಸಿಕ್ ಡೆಫಿನೇಷನ್ ಕ್ಯಾಲರಿಯದ್ದು. ಸೊ 1 ಗ್ರಾಂ ದ್ರವ್ಯರಾಶಿಯನ್ನು ಹೊಂದಿರುವಂತ ನೀರಿನ ಉಷ್ಣವನ್ನ 1 ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೆಚ್ಚಿಸಲು ಅದಕ್ಕೆ ನೀಡಬೇಕಾಗಿರುವಂತಹ ಉಷ್ಣದ ಪರಿಮಾಣವನ್ನು ನಾವು 1 ಕ್ಯಾಲರಿ ಅಂತೇಳಿ ಕರಿತೇವೆ. ಇದನ್ನೇ ನಾವು ಕ್ಯಾಲರಿ ಅಂತೇಳಿ ಕರೆಯುವಂಥದ್ದು. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದಂತ ಉತ್ತರ ಕ್ಯಾಲರಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ದ ವೇವ್ ವೆಲಾಸಿಟಿ ಅಂಡ್ ಪಾರ್ಟಿಕಲ್ ವೆಲಾಸಿಟಿ ಇನ್ ಕೇಸ್ ಆಫ್ ಅ ಮೆಕ್ಯಾನಿಕಲ್ ವೇವ್ ಏನಾಗಿರ್ತದೆ ಅಂತ ಹೇಳಿ ಕೇಳಿದರೆ. ಸೊ ಇಲ್ಲಿ ಯಾಂತ್ರಿಕ ಅಲೆ ಅಂದ್ರೆ ಮೆಕ್ಯಾನಿಕಲ್ ವೇವ್. ಸೊ ಇಂಥ ಸಂದರ್ಭದಲ್ಲಿ ಅಲೆಯ ವೇಗ ಅಂದ್ರೆ ವೇವ್ ವೆಲಾಸಿಟಿ ಮತ್ತು ಕಣದ ವೇಗ ಯಾವ ರೀತಿಯಾಗಿರ್ತದೆ ಅಂತ ಹೇಳಿ ಕೇಳಿದರೆ. ದ ಮ್ಯಾಗ್ನಿಟ್ಯೂಡ್ ಆಫ್ ವೇವ್ ವೆಲಾಸಿಟಿ ಅಂಡ್ ಪಾರ್ಟಿಕಲ್ ವೆಲಾಸಿಟಿ ಆರ್ ಎಂಟೈರ್ಲಿ ಡಿಫರೆಂಟ್. ಸೊ ವೇವ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ದ ಕಾನ್ಸ್ಟೆಂಟ್ ಸ್ಪೀಡ್ at which the disturbance travels through the medium. So particle velocity is however constantly changes as individual particles oscillate back and forth around their mean position. So therefore in a context of mechanical wave, the wave velocity and particle velocity are entirely different things. So hagagi illi option 2 they are different. Option 2 ಎರಡು ಭಿನ್ನವಾಗಿರುವಂತದ್ದು, ಎರಡು ಕೂಡ ಭಿನ್ನವಾಗಿರುವಂತದ್ದು. ಹಾಗಾಗಿ ಆಪ್ಷನ್ 2 ಸರಿಯಾದಂತ ಉತ್ತರ. ಸೊ ಸ್ನೇಹಿತರೆ, ಇವಿಷ್ಟು 2003ರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ HSTR ರಿಕ್ರೂಟ್ಮೆಂಟ್ ಅಲ್ಲಿ ಭೌತಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂತ 25 ಪ್ರಶ್ನೆಗಳು. ಮುಂದಿನ 25 ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಇದರ ಬಗ್ಗೆ ನಿಮ್ಗೆ ಏನೇ ಅಭಿಪ್ರಾಯಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಏನೇ ಡೌಟ್ಸ್ ಗಳಿದ್ರು ಕೂಡ ಕೇಳಬಹುದು.
ಸೊ ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಿದ್ರೆ ಅದನ್ನು ಕೂಡ ನೀವು ಹೇಳಬಹುದು, ಯಾವ ರೀತಿಯ ಇನ್ಫಾರ್ಮೇಶನ್ ಬೇಕು ಅಂತೇಳಿ. ಸೊ ನಾವು ಆ ರೀತಿಯ ಹೆಚ್ಚಿನ ವಿವರಣೆಗಳನ್ನ ಒದಗಿಸಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಪ್ರಯತ್ನವನ್ನ ಮಾಡ್ತೇವೆ. ಸೊ ಇದೇ ರೀತಿಯಲ್ಲಿ ನಾವು ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮುಂದಿನ ದಿನಗಳಲ್ಲಿ ತರಗತಿಗಳನ್ನ ಮಾಡ್ಲಿಕ್ಕೆ ಇದ್ದೇವೆ. ಸಾಧ್ಯ ಆದ್ರೆ ಸಾಮಾನ್ಯ ಪತ್ರಿಕೆಗೆ ಕೂಡ ನಾವು ಸಪರೇಟ್ ಆಗಿ ಕ್ಲಾಸ್ಗಳನ್ನ ಮಾಡ್ಲಿಕ್ಕೆ ಇದ್ದೇವೆ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕ್ವಶನ್ಸ್ ಗಳೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ನಮಸ್ತೆ.